ಇಲ್ಲಿ ಡೋರ್ ಅಂತಲೂ ಹೇಳ್ಬೋದು, ವಿಂಡೋ ಅಂತಲೂ ಹೇಳ್ಬೋದು. ಅದು ವುಡ್ಡಲ್ಲಿ ಮಾಡಿಸ್ತಾ ಇದ್ದೀರಾ. ಆ್ಯಂಡ್ ಟೆರಸಲ್ಲೂ ಕೂಡ ನೀವು ವುಡ್ದು ಅಥವಾ ಮೆಟಲ್ದು ಇದು ಹಾಕ್ತಾ ಇದ್ದೀರಾ, ಡೋರ್ ಹಾಕ್ತಾ ಇದ್ರೆ ಅದನ್ನು ಇನ್ಸೈಡ್ ಓಪನ್ ಇಡಬೇಡಿ. ಓಕೆ, ಇದು ತಪ್ಪು. ಇನ್ಸೈಡ್ ಓಪನ್ ಇಡುವಂಥದ್ದು ತಪ್ಪು. ಇದನ್ನು ಔಟ್ಸೈಡ್ ಓಪನ್ ಇಡಬೇಕಾಗುತ್ತೆ. ದಯವಿಟ್ಟು ಹೊರಗಡೆ ಓಪನ್ ಆಗಬೇಕು. ಅದು ನಿಮ್ಮ ಟೆರಸ್ಗೆ ಓಪನ್ ಆಗಬೇಕು. ವಿಂಡೋಸ್ಗಳು ಪಕ್ಕದ ಸೈಟಿಗೆ ಓಪನ್ ಆಗಬೇಕು. ಇಲ್ಲಾಂದರೆ ಸೆಟ್ ಬ್ಯಾಕ್ ಬಿಟ್ಟಿರ್ತಾರಲ್ಲ, ಸೆಟ್ ಬ್ಯಾಕಲ್ಲಿ ಓಪನ್ ಆಗಬೇಕು. ಹಾಫ್ ಪ್ಯಾರಾಪಿಟ್ ವಾಲ್ ಮಾಡಿ ಅದ್ರ ಮೇಲೆ ರೈಲಿಂಗ್ಸ್ ಹಾಕಿ ಡಿಸೈನ್ಸ್ ಎಲ್ಲ ಮಾಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಅಲ್ಲಿ ಪೈಪ್ಗಳು ಬರ್ತಾ ಇದೆ. ಓಕೆ, ಸೊ ಇದನ್ನು ಕೂಡ ನೀವು ನೋಡ್ಬೋದು. ಪೈಪ್ ಲೈನ್ ಬರ್ತಾ ಇದೆ ಅಂದರೆ ಅದನ್ನು ವರ್ಟಿಕಲ್ ಲೈನ್ ಮಾಡಿ ವೀಕ್ಷಕರೇ. ಎಲ್ಲದೂ ಉದ್ದುದ್ದ ಇರಬೇಕು. ಉದ್ದ 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 ಕಂಬಿ ಹಾಕೊಂಡೋಗಿ. ಯಾವುದೇ ಕಾರಣಕ್ಕೂ ಕೂಡ ಅಡ್ಡ ಕಂಬಿಗಳನ್ನು ಹಾಕಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಿಮ್ಮ ಮಕ್ಕಳು ಆಲ್ಮೋಸ್ಟ್ ಹೆಚ್ಚಿನ ಮಕ್ಕಳು ಟೆರಸಲ್ಲಿ ಆಟ ಆಡೋಕ್ಕೆ ಹೋಗ್ತಾರೆ. ಓಕೆನಾ, ಸೊ ಅವ್ರೇನು ಮಾಡ್ತಾರೆ ಅಂತಂದರೆ ಸ್ಟೆಪ್ಸ್ಗಳಿದ್ರೆ ಅದ್ರ ಮೇಲೆ 10 ಪ್ಲಸ್ ಮನೆ ಇದೆ, ಇನ್ನೂ ಸ್ಟೇರ್ ಕೇಸ್ ಇರುತ್ತೆ ಗೊತ್ತಾ, ಅಲ್ಲಿ ರೈಲಿಂಗ್ಸ್ ಮಾಡಿರ್ತೀರಾ ನೀವು, ಆಲ್ಮೋಸ್ಟ್ ಗೊತ್ತು. ಇಲ್ಲಿ ಕತೆಗಳೇನಾಗುತ್ತೆ ಅಂದರೆ ನಿಮ್ಮ ಮಕ್ಕಳು ಇರ್ತಾರಲ್ಲ, ಬೆಳೀತಾ 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 ಸಮ್ ಟೈಮಲ್ಲಿ ಏನು ಮಾಡ್ತಾರೆ ಅಂತಂದರೆ ಬೆಳೀತಾ ಬೆಳೀತಾ ಇರಬೇಕಾದ್ರೆ ಆ ರೈಲಿಂಗ್ಸ್ ಮೇಲೆ ಹತ್ತುತ್ತಾರೆ ವೀಕ್ಷಕರೇ. ಹತ್ಕೊಂಡು ಹೋಗೋದು, ಮೇಲೆ ಹತ್ತೋದು, ಸೀದಾ ಹಾಗೆ ರೈಲಿಂಗ್ಸ್ ಮೇಲೆ ಹತ್ಕೊಂಡು ಸೀದಾ ಫಸ್ಟ್ ಫ್ಲೋರ್ಗೆ ಹೋಗೋದು, ಬರಬೇಕಾದ್ರೆ ರೈಲಿಂಗ್ಸ್ ಮೇಲೆ ಜಾರ್ಕೊಂಡು ಬರೋದು, ಆ್ಯಂಡ್ ರೈಲಿಂಗ್ಸ್ ಮೇಲೆ ಲೈಕ್ ಫುಲ್ ವೇಟ್ ಕೊಟ್ಬಿಟ್ಟು ಅದ್ರ ಮೇಲೆ ಕುಣಿದಾಡೋದು, ಅದನ್ನು ಎಳೆಯೋದು ಎಲ್ಲ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂತಂದರೆ ರೈಲಿಂಗ್ಸ್ ಏನು ಆಲ್ಮೋಸ್ಟ್ ಬೇಸಲ್ಲಿ ಜಾಯಿಂಟ್ ಕೊಟ್ಟಿರ್ತಾರೆ, ಕೆಳಗಡೆ ಹೂಲ್ ಹಾಕ್ಬಿಟ್ಟು ಅದರೊಳಗಡೆ ನಿಮ್ಮದು ಪೈಪನ್ನು ಹಾಕಿರ್ತಾರೆ. ಸೊ ಆದ್ದರಿಂದ ಇದನ್ನು ನೀವು ಹಿಡ್ಕೊಂಡು ಬರ್ಬೋದು ಅಷ್ಟೇ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದು ಇನ್ನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಸ್ನೇಹಿತರೆ, ನಾನು ನಿಮಗೆ ಮನೆ ಕಟ್ಟುವಾಗ ನಡೆಯುವ ತಪ್ಪುಗಳು ಅಂದರೆ ನಿಮ್ಮಿಂದ ಆಗುವಂತಹ ತಪ್ಪುಗಳ ಬಗ್ಗೆ ಅದೆಷ್ಟು ವಿಡಿಯೋಸ್ ತಂದಿದ್ದೀನಿ. ಆದರೂ ಕೂಡ ಇದು ಮುಗಿಯದ ಸೀರೀಸ್ ಅಂತ ಹೇಳ್ಬೋದು. ಯಾಕಂತಂದರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಾವು ಎಷ್ಟು ಬೇಕಾದರೂ ಕೂಡ ಬೆಟರಾಗಿ ಪರ್ಫಾರ್ಮೆನ್ಸನ್ನು ಇಲ್ಲಿ ಮಾಡ್ಬೋದು. ನಮ್ಮ ಮನೇನ ಸೂಪರಾಗಿ ನಿರ್ಮಾಣ ಮಾಡ್ಬೋದು. ಆದರೆ ಒಂದು ಬೇಜಾರು ವಿಚಾರ ಏನಂತಂದರೆ ನೀವು ಶೇರ್ ಮಾಡಲ್ಲ ರೀ. ನಿಜವಾಗ್ಲೂ ಹೇಳ್ತೀರಿ, ನೀವು ಶೇರ್ ಮಾಡೋದಿಲ್ಲ. ನೋಡ್ತೀರಾ, ಆ ವಿಚಾರ ನಿಮ್ಮ ಹತ್ರ ಇಟ್ಕೊತೀರಾ. ನಾನು ನನ್ನ ವಿಚಾರ ನನ್ನ ಹತ್ರ ಇಟ್ಕೊಂಡಿದ್ದೀನಿ, ನಿಮಗೆಲ್ಲ ತಿಳಿಸಿರ್ತಾನೆ. ಇಡೀ ಕರ್ನಾಟಕದ ಪ್ರತಿಯೊಬ್ಬರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಅಂದಮೇಲೆ ಆ ಮ್ಯಾಟ್ರನ್ನು ನಿಮ್ಮ ಹತ್ರ ಯಾಕೆ ಇಟ್ಕೊತೀರಾ? ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ. ನಾನು ನಿಮ್ಮ ಹತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅದು ಕೇಳ್ತೀನಿ, ಬಟ್ ಆದರೂ ಕೂಡ ಇವಾಗ ಕೇಳ್ತಾ ಇಲ್ಲ. ದಯವಿಟ್ಟು ವಿಡಿಯೋ ಶೇರ್ ಮಾಡಿ ವೀಕ್ಷಕರೇ, ಇದು ನನ್ನ ರಿಕ್ವೆಸ್ಟು. ಹೇಗೆ ನಾನು ನಿಮಗೆ ನಾಲೆಜ್ ಕೊಡ್ತೀನಿ, ನಿಮ್ಮಿಂದನೂ ಕೂಡ ಈ ಕೆಲಸ ಆಗಬೇಕು. ನಮ್ಮ ಕನ್ನಡಿಗರು ಅವ್ರ ಮನೆ, ಕನಸಿನ ಮನೆ ಸೂಪರಾಗಿ ಬರಬೇಕು, ನಾಲೆಜ್ ಇರಬೇಕು. ಓಕೆ, ಸೊ ಇವಾಗ ಮೇಯ್ನಾಗಿ 13 ವಿಚಾರಗಳನ್ನು ತೊಗೊಂಬಂದಿದ್ದೀನಿ. ಓಕೆನಾ, ದಯವಿಟ್ಟು ಈ ವಿಚಾರಗಳನ್ನು ನೀವು ಇಂಪ್ಲಿಮೆಂಟ್ ಮಾಡಿ ನಿಮ್ಮ ಮನೇಲಿ. ಆ್ಯಂಡ್ ಯಾವುದು ಕೂಡ ರಿಪೀಟೆಡ್ ಅಲ್ಲ. ತುಂಬ ಜನರಿಗೆ ಅನಿಸ್ಬೋದು ಇವರೇನಪ್ಪ ಹೇಳಿದ್ದೆ ಹೇಳ್ತಾನೆ. ಇಲ್ಲ ವೀಕ್ಷಕರೇ, ಈ ಸತಿ ಕಂಪ್ಲೀಟ್ ಫ್ರೆಶ್. ಇನ್ನು ಮುಂದೆ ನಿಮಗೆ ಫ್ರೆಶ್ ಮ್ಯಾಟ್ರ್ಗಳನ್ನು ತೊಗೊಂಬರ್ತಾ ಇರ್ತೀನಿ. ಯಾವುದನ್ನು ಕೂಡ ನೀವು ಅಂದ್ಕೊಂಡಿರಲ್ಲ, ಗುರು ಇಲ್ಲಿ ಮಿಸ್ಟೇಕ್ಸ್ ಆಗ್ಬೋದು ಅಂತ ಹೇಳ್ಬಿಟ್ಟು, ಅಂಥ ವಿಚಾರಗಳನ್ನು ಇಲ್ಲಿ ನಿಮಗೆ ತೊಗೊಂಬರ್ತಾ ಇದ್ದೀನಿ. ಮೊದಲನೇದಾಗಿ ಬರುವಂಥದ್ದು ದೇವರ ಮನೆ ಮೇಲ್ಗಡೆ ಸ್ಟೋರೇಜನ್ನು ಮಾಡುವಂಥದ್ದು. ತುಂಬ ಜನ ಈ ಮಿಸ್ಟೇಕ್ಸನ್ನು ಮಾಡ್ತೀರಾ. ದಯವಿಟ್ಟು ದೇವರ ಮನೆ ಮೇಲ್ಗಡೆ ಸ್ಟೋರೇಜನ್ನು ಮಾಡಬೇಡಿ ವೀಕ್ಷಕರೇ. ನೀವು ಇಂಟೀರಿಯರಲ್ಲಿ ಇಲ್ಲಿ ಗೋಪುರವನ್ನು ನಿರ್ಮಾಣ ಮಾಡ್ಕೋಬಹುದು, ಇಲ್ಲ ಅಂತಂದರೆ ಪ್ಲೇನ್ ಬಿಟ್ಬಿಡಿ. ಆದರೆ ಯಾವುದೇ ಕಾರಣಕ್ಕೂ ದೇವರ ಮನೆ ಮೇಲ್ಗಡೆ ಸ್ಟೋರೇಜನ್ನು ಮಾಡಬಾರ್ದು. ಇದು ಟೆಕ್ನಿಕಲಿ ಏನೂ ಇಲ್ಲ, ಆದರೆ ಸ್ಪಿರಿಚುವಲಿ ಹೇಳಬೇಕು ಅಂತಂತಂದರೆ ದೇವ್ರ ಮನೆ ಮೇಲ್ಗಡೆ ಯಾವುದೇ ಕಾರಣಕ್ಕೂ ಅಲ್ಲಿ ವಸ್ತುಗಳನ್ನು ಇಡೋದಾಗಲಿ, ಸ್ಟೋರೇಜನ್ನು ಮಾಡೋದಾಗಲಿ ಮಾಡಬಾರ್ದು ವೀಕ್ಷಕರೇ. ಇದು ನನ್ನ ರಿಕ್ವೆಸ್ಟ್ ನಂಬರ್ 1. ನಂಬರ್ 2 ಬಂದ್ಬಿಟ್ಟು ದೇವರ ಮನೆಯ ಸೈಜ್. ಹೌದು ವೀಕ್ಷಕರೇ, ದೇವರ ಮನೆ ರೇರ್ ಯೂಸ್ ಮಾಡೋದು ಅಂತ ಅಂದ್ಕೊಂಡು ತುಂಬ ಜನ ಏನು ಮಾಡ್ತಾರೆ ಅಂತಂತಂದರೆ 3x3, 3x4, 4x4. ಓಕೆ, ಹೇಳ್ತಾ ಇದ್ದೀನಿ, ಇದು ಕಾಮನ್ ಆಗಿ ಎಲ್ಲರೂ ಮಾಡುವಂತಹ ದೇವ್ರ ಮನೆ ಸೈಜ್ಗಳು 3x3, 3x4, 4x4. ಆದರೆ ದಯವಿಟ್ಟು ಈ ಮಿಸ್ಟೇಕ್ಸನ್ನು ಇನ್ನು ಮುಂದೆ ಮಾಡೋಕ್ಕೆ ಹೋಗ್ಬಿಡಿ. ಯಾರು ಹೊಸ ಮನೆ ಕಟ್ಸ್ತಾ ಇದ್ದೀರಾ, ಇವಾಗ ನೆಕ್ಸ್ಟ್ ಕಟ್ಸ್ಬೇಕಂತ ಇದ್ದೀರಾ, ದಯವಿಟ್ಟು ಈ ಮಿಸ್ಟೇಕ್ಸನ್ನು ಮಾಡಬೇಡಿ. ನಿಮ್ಮ ಮನೆಯ ದೇವರ ಮನೆಯ ಸೈಜ್ 5 ಅಡಿಗೆ 4 ಅಡಿ, 5x4 ಇರಲಿ ವೀಕ್ಷಕರೇ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂತಂದರೆ ನಿಮಗೆ ಇವಾಗ ಗೊತ್ತಾಗೋದಿಲ್ಲ, ಮುಂದಿನ ದಿನಗಳಲ್ಲಿ ಯಾರ್ಯಾರು 3x3, 3x4, 4x4 ಮಾಡಿದಾರಲ್ಲ, ಸೊ ಅವ್ರಿಗೆ ಗೊತ್ತಿರುತ್ತೆ. ನಮ್ಮ ದೇವ್ರ ಮನೆ ಇನ್ನೊಂದು ಚೂರು ದೊಡ್ಡದಿರಬೇಕಿತ್ತು ಗುರು. ವರಮಹಾಲಕ್ಷ್ಮಿ ಪೂಜೆ ಬಂದಿದೆ, 4 ಕಳಶ ಇಡೋಕ್ಕಾಗ್ತಾಯಿಲ್ಲ. ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದೀವಿ, 4-5 ಇದು ಮಾಡೋಕ್ಕಾಗ್ತಾ ಇಲ್ಲ. ಏನು ಒಳಗಡೆ ಅರ್ಶಿನ ಕುಂಕುಮ ಕೊಡೋಕ್ಕೆ ಒಳಗಡೆ ಕರೆಯೋಕ್ಕಾಗ್ತಾ ಇಲ್ಲ. ಪ್ರಸಾದವನ್ನು ಇಟ್ಕೊಳ್ಳೋಕ್ಕಾಗ್ತಾ ಇಲ್ಲ. ಕೃಷ್ಣಾಷ್ಟಮಿ ಮಾಡ್ತಾ ಇದ್ದೀವಿ, ಕೃಷ್ಣನಿಗೆ ಪ್ರಸಾದ ಇಡೋಣ ಅಂತ ಹೋಗ್ತಾ ಇದ್ದೀವಿ, ಪ್ರಸಾದಗಳನ್ನು ಇಡೋಕ್ಕೆ ಜಾಗ ಸಾಕಾಗ್ತಾ ಇಲ್ಲ. ಎಲ್ಲ ಸೆಟ್ ಮಾಡಿದ್ದೀವಿ, ಪ್ರದಕ್ಷಿಣೆ ಹಾಕೋಕ್ಕೆ ಜಾಗ ಇಲ್ಲ. ಒಂದು ಉದ್ದ ಹಿಂಗೆ ಬಗ್ಬಿಟ್ಟು ಪ್ರದಕ್ಷಿಣೆ ಮಾಡೋಕ್ಕಾಗ್ತಾ ಇಲ್ಲ. ಇಂಥ ಕೆಲವೊಂದು ಸಮಸ್ಯೆಗಳು ಬರುತ್ತೆ ವೀಕ್ಷಕರೇ. ಎಸ್ಪೆಷಲಿ ಯಾರು ಲೈಕ್ ಡೈಲಿ ದೇವ್ರ ಪೂಜೆಗಳನ್ನು ಮಾಡ್ತೀರಾ ಅಂತಂತಂದರೆ, ಯಾವುದೇ ಹಬ್ಬ ಬಂದರೂ ಕೂಡ ನಿಮ್ಮ ಮನೇಲಿ ಆಚರಣೆ ಮಾಡ್ತೀರಾ ಅಂಥವ್ರಿಗೆ ಹೇಳ್ತಾ ಇದ್ದೀನಿ, ಜಸ್ಟ್ ದೇವ್ರ ಪೂಜೆ ಮಾತ್ರ ಮಾಡೋದು, ದೇವ್ರ ನಮಸ್ಕಾರ ಮಾಡೋದು, ಎದ್ದು ಬರ್ತೀರಾ. ಜಾಸ್ತಿ ಯಾವುದೇ ಕಾರಣಕ್ಕೂ ಕೂಡ ನೀವು ಯಾವುದೇ ಹಬ್ಬ ಹರಿದಿನಗಳಲ್ಲಿ ಪೂಜೆಗಳನ್ನು ಮಾಡೋದಿಲ್ಲ, 4 ಜನರನ್ನು ಕರೆಯೋದಿಲ್ಲ ಅಂತಂದರೆ ನಿಮಗೆ ಸಾಕು 3x3, 3x4,
4x4. ಆದರೆ ಯಾರು ರೆಗ್ಯುಲರ್ ಆಗಿ ಪೂಜೆಗಳನ್ನು ಮಾಡ್ತಾ ಇರ್ತಾರೆ, ನಿಮ್ಮ ಮನೇಲಿ ಪೂಜೆಗಳು ನಡೀತಾ ಇರುತ್ತೆ, ಎಲ್ಲ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡ್ತೀರಾ ಅಂಥವ್ರಿಗೆ ನಾಳೆ ದಿನ ಇವೆಲ್ಲವೂ ಕೂಡ ಚಿಕ್ಕದಾಗತ್ತೆ ವೀಕ್ಷಕರೇ. 5x4 ಮಾಡ್ಕೊಳ್ಳೋದು ಒಳ್ಳೆಯದು. ಇನ್ನೂ ಜಾಗ ಇದೆ ಅಂತಂದರೆ ಡೆಫಿನೆಟ್ಲಿ 5x5, 5x6, 4x6 ಅನ್ನು ಕೂಡ ನೀವು ಇಲ್ಲಿ ಮಾಡ್ಕೋಬೋದು ವೀಕ್ಷಕರೇ. ಉದ್ದ ಜಾಸ್ತಿ ಇಟ್ಕೊಳ್ಳಿ, ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಉದ್ದ ಜಾಸ್ತಿ ಇರಲಿ, ಅಗಲ 4 ಅಡಿ ಸಾಕು, ಉದ್ದ 5, 6, 7 ಎಷ್ಟಡಿ ಸಿಗುತ್ತೆ ಅಷ್ಟಡಿ ಕೂಡ ನೀವು ಇಲ್ಲಿ ಮಾಡ್ಕೋಬೋದು ವೀಕ್ಷಕರೇ. ಗೊತ್ತಾಯ್ತಲ್ವಾ? ಸೊ ಇದು ಪೂಜಾ ಮನೆಗೆ ಬರುವಂಥದ್ದು. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ವಿಂಡೋ, ವುಡನ್ ವಿಂಡೋ, ವುಡನ್ ಬಾಲ್ಕನಿ ವಿಂಡೋ ಜೊತೆಯಲ್ಲಿ ವುಡನ್ ಟೆರಸ್ ಡೋರ್. ಮಾಮೂಲಿ ವಿಂಡೋಗಳು, ಮರದ ವಿಂಡೋಗಳು, ಬಾಲ್ಕನಿಯಲ್ಲಿ ಡೋರ್ ಅಂತಲೂ ಹೇಳ್ಬೋದು, ವಿಂಡೋ ಅಂತಲೂ ಹೇಳ್ಬೋದು, ಅದು ವುಡ್ಡಲ್ಲಿ ಮಾಡಿಸ್ತಾ ಇದ್ದೀರಾ. ಆ್ಯಂಡ್ ಟೆರಸಲ್ಲೂ ಕೂಡ ನೀವು ವುಡ್ದು ಅಥವಾ ಮೆಟಲ್ದು ಇದು ಹಾಕ್ತಾ ಇದ್ದೀರಾ, ಡೋರ್ ಹಾಕ್ತಾ ಇದ್ರೆ ಅದನ್ನು ಇನ್ಸೈಡ್ ಓಪನ್ ಇಡಬೇಡಿ. ಓಕೆ, ಇದು ತಪ್ಪು. ಇನ್ಸೈಡ್ ಓಪನ್ ಇಡುವಂಥದ್ದು ತಪ್ಪು. ಇದನ್ನು ಔಟ್ಸೈಡ್ ಓಪನ್ ಇಡಬೇಕಾಗತ್ತೆ. ದಯವಿಟ್ಟು ಹೊರಗಡೆ ಓಪನ್ ಆಗಬೇಕು, ಅದು ನಿಮ್ಮ ಟೆರಸ್ಗೆ ಓಪನ್ ಆಗಬೇಕು. ವಿಂಡೋಸ್ಗಳು ಪಕ್ಕದ ಸೈಟಿಗೆ ಓಪನ್ ಆಗಬೇಕು, ಇಲ್ಲಾಂದರೆ ಸೆಟ್ ಬ್ಯಾಕ್ ಬಿಟ್ಟಿರ್ತಾರಲ್ಲ, ಸೆಟ್ ಬ್ಯಾಕಲ್ಲಿ ಓಪನ್ ಆಗಬೇಕು. ಅಥವಾ ಓಪನ್ ಆಗಕ್ಕೆ ಆಗ್ತಾ ಇಲ್ಲ ಅಂತಂದರೆ ಸ್ಲೈಡಿಂಗರು ಹಾಕಿ, ಆದರೆ ಇನ್ಸೈಡ್ ಓಪನನ್ನು ಮಾಡಿಬಿಡಿ ವೀಕ್ಷಕರೇ. ಯಾವಾಗ ಇನ್ಸೈಡ್ ಓಪನ್ ಮಾಡ್ತೀರಾ ನಿಮಗೆ ಮಳೆ ಬರುತ್ತೆ ಗೊತ್ತಾ, ಆ ಮಳೆ ನೀರು ಒಳಗಡೆ ಬರುತ್ತೆ, ವಿಂಡೋದಿಂದ ಒಳಗಡೆ ಬರುತ್ತೆ, ಬಾಲ್ಕನಿಯಿಂದ ಒಳಗಡೆ ಬರುತ್ತೆ, ಬೆಡ್ರೂಮ್ ಒಳಗಡೆ ಬಂದುಬಿಡುತ್ತೆ, ಟೆರಸ್ಸಿಂದ ಸ್ಟೇರ್ ಕೇಸ್ ಮೇಲೆ ಬಂದುಬಿಟ್ಟು ಇಡೀ ಮನೆ ಎಲ್ಲ ನೀರಾಗುತ್ತೆ ವೀಕ್ಷಕರೇ. ನೀವು ಆಮೇಲೆ ಏನು ಮಾಡಬೇಕಾಗುತ್ತೆ ಅಂದರೆ ಇನ್ನೂ ಹೊಸದಾಗಿ ಮೆಟಾಲಿಕ್ ಡೋರ್ಗಳನ್ನು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಔಟ್ಸೈಡನ್ನು ಒಂದೊಂದು ಮಾಡಬೇಕಾಗುತ್ತೆ, ಸಪ್ರೇಟಾಗಿ ಒಂದು ಮೆಟಲ್ ಡೋರ್ ಮಾಡಿಬಿಟ್ಟು. ಆಲ್ರೆಡಿ ಮಾಡಿದವ್ರಿಗೆ ಹೇಳ್ತಾ ಇದ್ದೀನಿ, ಸಪ್ರೇಟಾಗಿ ಒಂದು ಮೆಟಲ್ ಡೋರ್ಗಳನ್ನು ಮಾಡಿಸ್ಬಿಡಿ ವೀಕ್ಷಕರೇ, ಆವಾಗ ಅದು ಸರಿ ಹೋಗುತ್ತೆ ಅಂತ ಹೇಳ್ಬೋದು. ಬಾಲ್ಕನಿಲಿ ಆಲ್ರೆಡಿ ವುಡ್ ಮಾಡಿದರೆ ನೀರು ಬರ್ತಾ ಇದೆ, ಸಪ್ರೇಟಾಗಿ ಒಂದು ಅಲ್ಯೂಮಿನಿಯಂ ಸ್ಲೈಡಿಂಗ್ ಚಾನಲನ್ನು ಕೂಡ ಮಾಡ್ಬೋದು. ಇಲ್ಲ ಅಂತಂದರೆ ಅಲ್ಲಿ ಏನು ಇದಿರುತ್ತೆ, ನಿಮ್ಮ ಬಾಲ್ಕನಿ ಇರುತ್ತೆ, ಅಲ್ಲಿ ಹೊರಗಡೆ ಏನು ಕೇನ್ ಅಥವಾ ಪ್ಲಾಸ್ಟಿಕ್ದು ಟ್ರಾನ್ಸ್ಪರೆಂಟ್ ಶೀಟ್ದು ರೋಲರ್ ಬರುತ್ತೆ, ರೋಲರ್ ಪ್ಲ್ಯಾಂಟ್ಸ್ ಬರುತ್ತೆ, ಅದನ್ನು ಕೂಡ ಇನ್ಸ್ಟಾಲ್ ಮಾಡಿ ಮಳೆ ನೀರು ಒಳಗಡೆ ಹೊಡಿದೇ ಇರೋ ಥರ ಇಲ್ಲಿ ಮಾಡ್ಬೋದು ವೀಕ್ಷಕರೇ. ಗೊತ್ತಾಯ್ತಲ್ಲ? ಆಲ್ಮೋಸ್ಟ್ ಔಟ್ಸೈಡ್ ಓಪನ್ ಇರುವಂಥದ್ದು ತುಂಬ ಇಂಪಾರ್ಟೆಂಟು. ಆ್ಯಂಡ್ ಇನ್ನೊಂದು, ಇದು ತುಂಬ ಇಂಪಾರ್ಟೆಂಟು, ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ತಮ್ಮ ಮನೆ ಕಟ್ಟಬೇಕಾದ್ರೆ ಮೋರಿ ಬರುತ್ತೆ, ಎದುರುಗಡೆ ಮೋರಿ ಬರುತ್ತೆ, ಅದ್ರ ಮೇಲೆ ಚಪ್ಪಡಿ ಕಲ್ಲು ಬರುತ್ತೆ. ಚಪ್ಪಡಿ ಕಲ್ಲಿಂದ 6 ಇಂಚ್ ಬಿಟ್ಟು, ಹೌದು ವೀಕ್ಷಕರೇ, ಚಪ್ಪಡಿ ಕಲ್ಲು ಎಲ್ಲಿ ಕುತ್ಕೊಂತು ಅಲ್ಲಿಂದ 6 ಇಂಚ್ ಬಿಟ್ಟು ನಿಮ್ಮ ಮನೆ ಸ್ಟಾರ್ಟ್ ಆಗಬೇಕು ವೀಕ್ಷಕರೇ. ತುಂಬ ಜನ ಇದ್ರ ಬಗ್ಗೆ ಗಮನ ಕೊಡೋದಿಲ್ಲ. ಇಲ್ಲ, ನಿಮ್ಮ ಮನೆ ಸ್ಟಾರ್ಟ್ ಆದ ಮೇಲೆ 6 ಇಂಚ್ ಬಿಟ್ಟು ನಿಮ್ಮ ಮೋರಿ ಇರಬೇಕು. ಅರ್ಥ ಆಯ್ತಲ್ವ? ಸೊ ನಿಮ್ಮ ಮನೆಗೂ ಹಾಕಿರುವಂತಹ ಚಪ್ಪಡಿ ಕಲ್ಲುಗಳಿಗೂ ಸಂಬಂಧ ಇರಬಾರ್ದು. ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಯಾಕಂತಂದರೆ ನಾಳೆ ದಿನ ನಿಮ್ಮ ಮೋರಿ ಕ್ಲೀನ್ ಮಾಡಬೇಕಾಯ್ತು, ಮೋರಿ ರೀಬಿಲ್ಡ್ ಮಾಡಬೇಕಾಯ್ತು ಅಂತಂತಂದರೆ ನಿಮ್ಮ ಮನೆಯ ಗೋಡೆಗಳಿಗೆ ಹಾನಿ ಉಂಟಾಗುತ್ತೆ. ಯಾವಾಗ ಚಪ್ಪಡಿ ಎತ್ತುತ್ತಾರಲ್ವ, ಹಾನಿ ಉಂಟಾಗುತ್ತೆ, ತೊಂದರೆ ಆಗುತ್ತೆ, ಮತ್ತು ವಾಪಸ್ ಹಾಕೋದು ಕೂಡ ಇಲ್ಲಿ ಕಷ್ಟ ಆಗುತ್ತೆ ವೀಕ್ಷಕರೇ. ಸೊ ಆದ್ದರಿಂದ 6 ಇಂಚಸ್ ಗ್ಯಾಪ್ ಕಂಪಲ್ಸರಿ. ಫ್ರಂಟಲ್ಲಿ ಹೇಳ್ತಾ ಇದ್ದೀನಿ ನಾನು, ಗೊತ್ತಾಯಿತು ಅಂತ ಅನ್ಕೋತಾರೆ. ನಾನು ಹೇಳಬೇಕಾದ್ರೆ ನಿಮ್ಮ ಪಕ್ಕದಲ್ಲಿ ನಿಮಗೆ ಇಮೇಜಸ್ ಕೂಡ ಬರುತ್ತೆ ಇರುತ್ತೆ, ಅಲ್ಲಿಂದನೂ ಕೂಡ ನೀವು ವಿಚಾರಗಳನ್ನು ತಿಳ್ಕೊಬೋದು ವೀಕ್ಷಕರೇ. ನೋಡಿ ಎಂತೆಂಥ ವಿಚಾರ ಹೇಳ್ಕೊಡ್ತೀನಿ, ದಯವಿಟ್ಟು ಶೇರ್ ಮಾಡಿ ವೀಕ್ಷಕರೇ, ಮರಿಬೇಡಿ. ಓಕೆ, ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಮನೆಯ ಎಲಿವೇಷನಲ್ಲಿ ತುಂಬ ಜನ ಬ್ಯಾಂಡ್ಗಳನ್ನು ಮಾಡಿಸ್ತೀರಾ. ವಿಂಡೋಸ್ ಬಂತು, ಅಲ್ಲೊಂದು ಬ್ಯಾಂಡು, ಇಲ್ಲ ಅಂತಂದರೆ ಕಂಪ್ಲೀಟಾಗಿ ಒಂದು ಬ್ಯಾಂಡು, ಇಲ್ಲ ಏನೋ ಒಂದು ಡಿಸೈನ್ ಬ್ಯಾಂಡು, ಅನ್ಲಿಮಿಟೆಡ್ ಬ್ಯಾಂಡ್ಗಳನ್ನು ಯೂಸ್ ಮಾಡ್ತೀರಾ. ಆದರೆ ಯಾರು ಹೇಳಿದ್ರು ಒಂದು ಮ್ಯಾಟ್ ಹೇಳ್ತೀನಿ ಕೇಳಿ, ಆ ಬ್ಯಾಂಡನ್ನು ನೀವು ಸ್ಟೇಟ್ ಮಾಡೋ ಹಾಗೆ ಇಲ್ಲ. ಹೌದು, ಮಾಡಿ ಕರೆಕ್ಟಾಗಿ ಬ್ಯಾಂಡನ್ನು ಮಾಡಿ, ತೊಂದರೆ ಇಲ್ಲ, ಸ್ಟೇಟಾಗಿ ಮಾಡಿ. ಆದರೆ ಇದರ ಮೇಲ್ಭಾಗ ಇರುತ್ತಲ್ಲ, ಅದನ್ನು ಸ್ಟ್ರೇಟ್ ಮಾಡಬೇಡಿ, ಸ್ಲೋಪ್ ಮಾಡಿ ವೀಕ್ಷಕರೇ. ಸ್ಲೋಪ್ ತಗೊಳ್ಳಿ. ಓಕೆ, ಸೊ ಇದಕ್ಕೆ ನನಗೆ ಆ್ಯಕ್ಚುಲಿ ಇಮೇಜ್ ಸಿಗಲ್ಲ ಅನ್ಕೊತೀನಿ, ನಮ್ಮ ಎಡಿಟರ್ಗೆ ಇಮೇಜ್ ಗೊತ್ತಿರಲ್ಲ ಇದ್ರ ಬಗ್ಗೆ, ಈಗಲೇ ನಾನೇ ಹೇಳ್ಬಿಡ್ತೀನಿ. ಸೊ ಈ ಥರದ್ದೊಂದು ಬ್ಯಾಂಡನ್ನು ನೀವು ಲೈನ್ ತೊಗೊಂಡು ಹೋಗ್ತಾ ಇದ್ದೀರಾ ಅಂತಾಗ ಇಲ್ಲಿ ಮೇಲ್ಗಡೆ ನಿಮ್ಗೆ ಏನು ಬರುತ್ತೆ, ಮೇಲ್ಮೈ ಫ್ಲ್ಯಾಟ್ ಬರುತ್ತೆ. ನಾನೇನು ಹೇಳ್ತಿದ್ದೀನಿ, ಈ ಮೇಲ್ಮೈನ ಫ್ಲ್ಯಾಟ್ ಮಾಡಿಬಿಡಿ, ಸ್ಲೋಪ್ ಮಾಡಿ. ಓಕೆನಾ? ಎಲ್ಲ ಬ್ಯಾಂಡ್ ಎಲ್ಲೆಲ್ಲಿ ಬರುತ್ತೆ ಮೇಲ್ಮೈ ಎಲ್ಲ ಸ್ಲೋಪ್ ಆಗಲಿ ವೀಕ್ಷಕರೇ. ಇಲ್ಲಿ ಹಿಂಗೆ ಹೋಯ್ತು, ಹಿಂಗೆ ಸ್ಟ್ರೇಟ್ ಬರೋದೊಂದು ವರ್ಟಿಕಲ್ ಬರೋದೇನು ತೊಂದರೆ ಇಲ್ಲ, ಮತ್ತೆ ವಾಪಸ್ ಬರುತ್ತೆ, ಅಲ್ಲಿ ಮಾಡಿ. ವಿಂಡೋ ಸುತ್ತಲೂ ಕೂಡ ಒಂದು ಬ್ಯಾಂಡ್ ತೊಗೊಂಡು ಹೋಗ್ತೀರಾ, ಈ ಥರ ಹಿಂಗೆ ತೊಗೊಂಡು ಹೋಗ್ತೀರಾ, ಇದ್ರ ಮೇಲ್ಗಡೆ ಎಲ್ಲ ಸ್ಲೋಪ್ ಮಾಡಿ, ಸಿಮೆಂಟಿಂದ ಪಿಲ್ಲಪ್ ಮಾಡಿಸಿ. ಯಾಕೆ ಸ್ಲೋಪ್ ಮಾಡಬೇಕು, ಏನು ತೊಂದರೆ ಆಗುತ್ತೆ ವೀಕ್ಷಕರೇ? ಮೊದಲೇದಾಗಿ ಅಲ್ಲಿ ನೀರು ನಿಂತ್ಕೊಂಡು ಗಲೀಜಾಗುತ್ತೆ, ತುಂಬ ಕೊಳಕಾಗ್ಬಿಡುತ್ತೆ, ಕ್ಲೀನ್ ಮಾಡೋಕ್ಕಾಗೋದಿಲ್ಲ. ಎಲಿವೇಷನ್ ಮೇಲೆ ಕ್ಲೀನ್ ಮಾಡೋದು ತುಂಬ ಕಷ್ಟ, ನಂಬರ್ 1. ನಂಬರ್ 2, ಪಿಜನ್ ಸಮಸ್ಯೆ, ಪಾರಿವಾಳದ ಸಮಸ್ಯೆ ಉಂಟಾಗುತ್ತೆ. ಪ್ರತಿಯೊಂದು ಮನೆಯಲ್ಲೂ ಕೂಡ ಬೇಸಿಗೆ ಕಾಲದಲ್ಲಿ, ಮಳೆಗಾಲದಲ್ಲಿ ಟೆನ್ಷನ್ ಇರೋದಿಲ್ಲ, ಬೇಸಿಗೆ ಕಾಲದಲ್ಲಿ ನಿಮಗೆ ಪಾರಿವಾಳಗಳು ಗುಂಪಾಗಿ ಬಂದು ಸೇರ್ಕೊಂಡ್ಬಿಡುತ್ತೆ, ತುಂಬ ಗಲೀಜು ಮಾಡಿಬಿಡುತ್ತೆ ವೀಕ್ಷಕರೇ. ಸೊ ಪಾರಿವಾಳದ ಸಮಸ್ಯೆ ಬೇಡ, ಅಲ್ಲಿ ನೀರು ನಿಂತ್ಕೊಂಡು ಗಲೀಜಾಗಬಾರ್ದು ಅಂದರೆ ಒಂದೇ ಒಂದು ಸ್ಲೋಪ್ ಕೊಡಿ, ಬಿದ್ದಿರೋ ನೀರು ಹಂಗೆ ಕ್ಲೀನಾಗಿ ಹೋಗ್ಬಿಡುತ್ತೆ. ಆ್ಯಂಡ್ ಸ್ಲೋಪ್ ಕೊಟ್ಟಿರೋದ್ರಿಂದ ನೀರು ಬಿದ್ದು ಕ್ಲೀನಾಗೇ ಇರುತ್ತೆ. ಆ್ಯಂಡ್ ಯಾವುದೇ ಕಾರಣಕ್ಕೂ ಕೂಡ ಸ್ಲೋಪಲ್ಲಿ ಪಾರಿವಾಳ ಇರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಆದ್ದರಿಂದ 2 ಪ್ರಾಬ್ಲಮ್ಗಳನ್ನು ಇದು ಒಂದು ಉಪಾಯದಿಂದ ನೀವಿಲ್ಲಿ ಕ್ಲಿಯರ್ ಮಾಡ್ಬೋದು ವೀಕ್ಷಕರೇ. ಆ್ಯಂಡ್ ನೆಕ್ಸ್ಟ್ ಬರ್ತಾ ಇರುವಂಥದ್ದು
ಅಲ್ಲಿ ಪ್ಯಾರಾಪಿಟ್ ವಾಲ್ ಬದಲು, ಓಕೆ ನೆನಪಲ್ಲಿ ಇಟ್ಕೊಳ್ಳಿ, ಪ್ಯಾರಾಪಿಟ್ ವಾಲ್ ಬದಲು ರೈಲಿಂಗ್ಸ್ ಮಾಡ್ತಾ ಇದ್ದೀರಾ ಅಥವಾ ಹಾಫ್ ಪ್ಯಾರಾಪಿಟ್ ವಾಲ್ ಮಾಡಿ ಅದರ ಮೇಲೆ ರೈಲಿಂಗ್ಸ್ ಹಾಕಿ ಡಿಸೈನ್ಸ್ ಎಲ್ಲ ಮಾಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಅಲ್ಲಿ ಪೈಪ್ಗಳು ಬರ್ತಾ ಇದೆ. ಓಕೆ, ಸೊ ಇದನ್ನು ಕೂಡ ನೀವು ನೋಡ್ಬೋದು. ಪೈಪ್ ಲೈನ್ ಬರ್ತಾ ಇದೆ ಅಂದರೆ ಅದನ್ನು ವರ್ಟಿಕಲ್ ಲೈನ್ ಮಾಡಿ ವೀಕ್ಷಕರೇ. ಎಲ್ಲದೂ ಉದ್ದುದ್ದ ಇರಬೇಕು, ಉದ್ದ 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 ಕಂಬಿ ಹಾಕೊಂಡೋಗಿ, ಯಾವುದೇ ಕಾರಣಕ್ಕೂ ಕೂಡ ಅಡ್ಡ ಕಂಬಿಗಳನ್ನು ಹಾಕಬೇಡಿ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ ನಿಮ್ಮ ಮಕ್ಕಳು ಆಲ್ಮೋಸ್ಟ್ ಹೆಚ್ಚಿನ ಮಕ್ಕಳು ಟೆರಸಲ್ಲಿ ಆಟ ಆಡೋಕೆ ಹೋಗ್ತಾರೆ. ಓಕೆನಾ, ಸೊ ಅವ್ರೇನು ಮಾಡ್ತಾರೆ ಅಂತಂದರೆ ಸ್ಟೆಪ್ಸ್ಗಳಿದ್ರೆ ಅದ್ರ ಮೇಲೆ ಹತ್ತಾರೆ ವೀಕ್ಷಕರೇ. ಸೊ ಹತ್ಬಿಟ್ಟು ಯಾವತ್ತು ಬೇಕಾದರೂ ಕೆಳಗಡೆ ಬೀಳ್ಬೋದು. ತುಂಬ ಡೇಂಜರಸ್ ಇದು. ಪ್ಯಾರಾಪಿಟ್ ವಾಲ್ ಇದ್ದರೆ ಈ ಸಮಸ್ಯೆಗಳಿಲ್ಲ, ಆದರೆ ಅರ್ಧ ಪ್ಯಾರಾಪಿಟ್ ವಾಲ್ ಮಾಡೋದು, ಅದರಲ್ಲಿ ರೈಲಿಂಗ್ಸ್ ಮಾಡೋದು, ತುಂಬ ಡಿಸೈನ್ CNC ಡಿಸೈನ್ ಕೊಡೋದು ಎಲ್ಲ ಮಾಡ್ತೀರಾ, ಏನಾದರೂ ಮಾಡಿ ತೊಂದರೆ ಇಲ್ಲ. ಆದರೆ ಎಲ್ಲ ವರ್ಟಿಕಲ್ ಇರಬೇಕು. ವರ್ಟಿಕಲ್ CNC ಡಿಸೈನು, ವರ್ಟಿಕಲ್ ಪೈಪ್ಗಳು, ವರ್ಟಿಕಲ್ ಡಿಸೈನು, ಕ್ರಾಸ್ ಡಿಸೈನು. ಕ್ರಾಸಲ್ಲೂ ಕೂಡ ಸ್ವಲ್ಪ ಡೇಂಜರ್, ಬಟ್ ಕ್ರಾಸ್ ಡಿಸೈನ್ ಮಾಡಿದ್ರೆ ಹತ್ತೆ ಕಾಲು ಹಾಕೋಕ್ಕಾಗೋದಿಲ್ಲ. ಸೊ ಕಾಲು ಹಾಕೋಕ್ಕಾಗಬಾರ್ದು ಅಂಥ ಜಾಗವನ್ನು ವರ್ಟಿಕಲನ್ನು ಮಾಡಿ. ಇನ್ನು ವರ್ಟಿಕಲ್ ಮಾಡೋ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಜಾಸ್ತಿ ಗ್ಯಾಪ್ ಕೊಡೋಕ್ಕೆ ಹೋಗಬೇಡಿ. ಇಷ್ಟು ಫಾರ್ ಎಕ್ಸಾಂಪಲ್ 4 ಇಂಚ್ ಗ್ಯಾಪ್ ಇರಬೇಕು. ಎರಡು ಲೈನ್ಗಳ ಮಧ್ಯೆ, 2 ಲೈನ್ ಮಧ್ಯೆ 4 ಇಂಚ್ ಗ್ಯಾಪ್ ಇರಬೇಕು. 6 ಇಂಚ್ ಗ್ಯಾಪ್ ಇಟ್ಟರೆ ಅಂತಂದರೆ ಚಿಕ್ಕ ಮಕ್ಕಳಿದೆ ತೂರ್ಕೊಂಡು ಹೋಗ್ಬಿಡ್ತಾರೆ ಅದ್ರ ಒಳಗಡೆ. ಸೊ ಇದು ಕೂಡ ಡೇಂಜರೇ. ಸೊ ಆದ್ದರಿಂದ ವರ್ಟಿಕಲ್ ಲೈನನ್ನು ಹಾಕಿ ಎಕ್ಸನ್ನು ಹಾಕಿ, ಹೌದು ವೀಕ್ಷಕರೇ, ಈ ವರ್ಟಿಕಲ್ ಲೈನ್ ಹಾಕಿ ಎಕ್ಸ್ ಡಿಸೈನ್ಸನ್ನು ಮಾಡೋದ್ರಿಂದ ಅದ್ರ ಮೇಲೆ ಹತ್ತಕ್ಕೂ ಆಗೋದಿಲ್ಲ, ಜಾರತ್ತೆ ಅದು ಆ್ಯಕ್ಚುಲಿ. ಸೊ ಆ ಕಡೆ ಪಾಸ್ ಕೂಡ ನಿಮ್ಮ ಮಕ್ಕಳು ಇಲ್ಲಿ ಆಗಲ್ಲ ವೀಕ್ಷಕರೇ. ಇದು ಕೂಡ ತುಂಬ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಬರ್ತಾ ಇರೋಂಥದ್ದು, ಸಂಪಲ್ಲಿ ಗಲೀಜು ನೀರು ಹೋಗಬಾರ್ದು, ಜಿರ್ಲೆಗಳು ಹೋಗಬಾರ್ದು ಅಂತ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಸುತ್ತಲೂ ಇದು ಗ್ರನೈಟ್ ಬ್ಯಾಂಡನ್ನು ಕ್ರಿಯೇಟ್ ಮಾಡ್ತಾರೆ. ತುಂಬ ಕಡೆ ಮಾಡಿರ್ತಾರೆ. ಆದರೆ ಮುಂದಿನ ದಿನಗಳು ಏನಾಗುತ್ತೆ ಅಂತಂದರೆ, ಫಸ್ಟ್ ಆಫ್ ಆಲ್ ನೀರು ಹಾಕೋರು ಲೈಕ್ ಹುಷಾರಾಗಿ ಹಾಕಿದ್ರೆ ಪರವಾಗಿಲ್ಲ, ಪೈಪ್ ತೊಗೊಂಡು ಹಿಂಗೆ ಹಾಕಿದ್ರೆ ಅದು ಎಲ್ಲದು ಒಳಗಡೆ ಹೋಗುತ್ತೆ. ಸೊ ಅದು ಹಾಕೋ ಪ್ರಯೋಜನ ಇಲ್ಲ, ನಂಬರ್ 1. ನಂಬರ್ 2, ನಿಮ್ಮ ಮನೇಲಿ SUV ಇದೆ, ದೊಡ್ಡ ಗಾಡಿ ಇದೆ, ಅದ್ರ ಮೇಲೆ 2-3 ಸತಿ ಅಥವಾ ಒಂದು 10 ಸತಿ ಹೋಯಿತು ಅಂತಂದರೆ ಆ ಗ್ರನೈಟ್ ಇವತ್ತಲ್ಲ ನಾಳೆ ಒಡೆದೋಗುತ್ತೆ, ಮುರಿದೋಗುತ್ತೆ. ಅದು ರಿಪ್ಲೇಸ್ ಮಾಡೋಕ್ಕೆ, ಅಷ್ಟಕ್ಕೆ ರಿಪ್ಲೇಸ್ ಮಾಡೋಕ್ಕೆ ಯಾರೂ ಬರೋದಿಲ್ಲ ವೀಕ್ಷಕರೇ, ಯಾರೂ ಸಿಗೋದಿಲ್ಲ ನಿಮಗೆ. ಸೊ ಅದರಿಂದ ನಾನೊಂದು ಒಳ್ಳೆ ಐಡಿಯಾ ಹೇಳ್ತೀನಿ ಕೊಡಿ. ಇವಾಗೆಲ್ಲ ಏನು ಬರ್ತಾ ಇದೆ ಅಂತಂದರೆ FRP ಡೋರ್ಗಳು ಬರ್ತಾ ಇದೆ, FRP ಸಂಪ್ ಕ್ಯಾಪ್ಗಳು ಬರ್ತಾ ಇದೆ. ಅದರಲ್ಲಿ ನಿಮಗೆ ಇದು ರಬ್ಬರ್ ಬೀಡಿಂಗ್ ಮಾಡೆಲ್, ಹೌದು ವೀಕ್ಷಕರೇ, ರಬ್ಬರ್ ಬೀಡಿಂಗ್ ಬರುತ್ತೆ. ಕ್ಯಾಪ್ ಹಾಕ್ತಾ ಇದ್ದಂಗೆ ಕಂಪ್ಲೀಟ್ ಸೀಲ್, ಅದರೊಳಗಡೆ ನೀರು ಹೋಗೋದಿಲ್ಲ, ಯಾವ ಕ್ರಿಮಿಕೀಟಗಳು ಕೂಡ ಅದರೊಳಗಡೆ ಹೋಗೋಕ್ಕೆ ಸಾಧ್ಯ ಇಲ್ಲ. ರಬ್ಬರ್ ಸೀಲ್ ಇರುವಂತಹ ಸಂಪ್ ಕ್ಯಾಪ್ಗಳನ್ನು ನೀವು ಹಾಕಿದ್ರೆ ನಿಮ್ಮ ಎಷ್ಟಾದರೂ ನೀರು ಹೊಡ್ಕೊಳ್ಳಿ, ಅದನ್ನು ಮಾಡ್ಬೋದು. ನೀವು ಈ ಪಟ್ಟಿಗಿಟ್ಟೆಲ್ಲ ಕಟ್ಟ ಅಗತ್ಯನೇ ಇಲ್ಲ, ಎಲ್ಲ ತೆಗೆದಾಕ್ಬಿಡಿ, ಏನೂ ಬೇಕಾಗಿಲ್ಲ. ಜಸ್ಟ್ ಇದು ಪರ್ಫೆಕ್ಟ್ ಸೀಲ್ ಆಗಿರುತ್ತೆ ಆ್ಯಂಡ್ ನಿಮಗೆ ಯಾವುದೇ ನೀರು ಒಳಗಡೆ ಹೋಗಿ ಕೊಡಲ್ಲ, ಹುಳಗಳು ಹೋಗೋಕೆ ಕೊಡೋದಿಲ್ಲ, ಧೂಳು ಹೋಗೋಕ್ಕೆ ಕೊಡೋದಿಲ್ಲ ವೀಕ್ಷಕರೇ. ಇನ್ನು ಹುಳ ವಿಚಾರಕ್ಕೆ ಬಂದರೆ, ಕಾವೇರಿ ವಾಟರ್ ಬಂದಿರುತ್ತೆ ಗೊತ್ತಾ, ಏನು ಕಾವೇರಿ ವಾಟರ್ ಬಂದಿರುತ್ತೆ ಅಲ್ಲಿ NRV ನಾನ್ ರಿಟರ್ನ್ ವಾಲ್ಗಳನ್ನು ಫಿಕ್ಸ್ ಮಾಡಿ. ಅಲ್ಲಿಂದನೂ ಕೂಡ ಕಾಕ್ರೋಚಸ್ಗಳು ಸೀದಾ ಬಂದುಬಿಟ್ಟು ನಿಮ್ಮ ಸಂಪ್ ಒಳಗಡೆ ಮನೆ ಮಾಡ್ಕೊಂಡಿರ್ತವೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅಂತಂತಂದರೆ ಅಲ್ಲೂ ಕೂಡ NRV ಹಾಕಿ, ನಾನ್ ರಿಟರ್ನ್ ವಾಲನ್ನು ಹಾಕಿರಿ. ನೀರು ಬರುತ್ತೆ, ಆದರೆ ಯಾವಾಗ ನೀರು ಸ್ಟಾಪ್ ಆಗುತ್ತಲ್ಲ ಆವಾಗ ಅದು ಕ್ಲೋಸ್ ಆಗಿರುತ್ತೆ. ಸೊ ಆ ಕಡೆಯಿಂದ ಯಾವುದೇ ಗಿಳಗಳು ಸುಮ್ಮನೆ ಬಂದು ಒಳಗಡೆ ನುಗ್ಗೋ ಬರೋಕ್ಕಾಗೋದಿಲ್ಲ. ಪ್ರೆಷರಿಂದ ವಾಟರ್ ಬಂದಾಗ ಮಾತ್ರ ಇಲ್ಲಿ ಬರುವಂಥದ್ದು. ಬಟ್ NRV ಒಳ್ಳೆ ಕ್ವಾಲಿಟಿದಿರಬೇಕು. ಯಾವುದೋ ಲೈಕ್ ಲೋಕಲ್ ಕ್ವಾಲಿಟಿದು ಹಾಕಿದ್ರೆ NRV ಜಾಮ್ ಆಗುತ್ತೆ, ದಯವಿಟ್ಟು ಜಾಮ್ ಆಗುತ್ತೆ, ನೀರು ಬರೋದಿಲ್ಲ ಶೀಘ್ರ. ನೀರು ಬಂದಿಲ್ಲ ಅಂದರೆ ತಿಳ್ಕೊಳ್ಳಿ NRV ಜಾಮ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಆದಷ್ಟು NRV ಹೊರಗಡೆ ಇರಲಿ, ನೀವು ಒಳಗಡೆ ಹಾಕಿ ಮುಚ್ಚಾಕಕ್ಕೆ ಹೋಗ್ಬಿಡಿ. ಹೊರಗಡೆ ಇನ್ನೇ ನೀರು ಬರೋ ಜಾಗದಲ್ಲಿ NRV ಹಾಕಿ, ಏನಾದರೂ ಜಾಮ್ ಆಯಿತು ಅಂದರೆ ನೀವೇ ಈಸಿಯಾಗಿ ಅದನ್ನು ಕ್ಲೀನ್ ಕೂಡ ಮಾಡ್ಬೋದು ವೀಕ್ಷಕರೇ. ಸೊ ಇದಾದ ನಂತರ ನೆಕ್ಸ್ಟ್ ಬರ್ತಾ ಇರುವಂಥದ್ದು, ಯಾರ್ಯಾರ ಮನೆಯಲ್ಲಿ ಪ್ರೆಷರ್ ವಾಷರ್ ಇದೆ, ಕಾರ್ ತೊಳೆಯೋದಕ್ಕೆ, ಬೈಕ್ ತೊಳೆಯೋದಕ್ಕೆ, ಫ್ಲೋರ್ ತೊಳೆಯೋದಕ್ಕೆ, ಹೊರಗಡೆ ರೂಫಿಂಗ್ ಇದು ಎಲಿವೇಶನ್ ತೊಳೆಯೋದಕ್ಕೆ, ಗೇಟ್ ತೊಳೆಯೋದಕ್ಕೆ ಪ್ರೆಷರ್ ವಾಷರನ್ನು ಯಾರು ಇಟ್ಕೊಂಡಿದ್ದೀರಾ ಅವ್ರಿಗೋಸ್ಕರ ಈ ಪಾಯಿಂಟ್ ಏನಪ್ಪ ಅಂತಂದರೆ, ನೋಡಿ ನಾವೇನು ಜೋಶಲ್ಲಿ ಪ್ರೆಷರ್ ವಾಷರನ್ನು ತೊಗೊಂಡ್ಬಿಡ್ತೀವಿ, ನಮ್ಮ ಕಾರನ್ನು ನಾವೇ ಕ್ಲೀನ್ ಮಾಡ್ತೀವಿ ಗುಡು, ಯಾರುಗಳು 400-500 ರೂಪಾಯಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ, ಪ್ರೆಷರ್ ವಾಷರನ್ನು ತೊಗೊಂಡ್ಬರ್ತೀವಿ. ನನ್ನ ವಿಡಿಯೋ ನೋಡಿಬಿಟ್ಟೆ ತೊಗೊಂಡ್ಬರ್ತೀರಾ ನೀವು, ಅದನ್ನು ಕ್ಲೀನ್ ಮಾಡೋಣ, ಇದನ್ನು ಕ್ಲೀನ್ ಮಾಡೋಣ ಅಂತ. ಆದರೆ ಅದನ್ನು ಯೂಸ್ ಎಷ್ಟು ದಿನ ಮಾಡ್ತೀರಾ, ಯೂಸ್ ನೀವು ಮ್ಯಾಕ್ಸ್ ಅಂದರೆ 1 ತಿಂಗಳ ಮಾಡ್ತೀರಾ ಅಷ್ಟೇ, ಆಮೇಲೆ ಅದನ್ನು ತೆಗೆದು ಮೂಲೆಗೆ ಹಾಕಿಡ್ತೀರಾ. ಕಾರಣ ಏನು, ಪ್ರತಿ ಸತಿ ಪ್ರೆಷರ್ ಪಂಪನ್ನು ಎತ್ಕೊಂಡು ಬರಬೇಕು, ಅದಕ್ಕೆ ಪವರ್ ಕನೆಕ್ಷನನ್ನು ಕೊಡಬೇಕು, ಅದಕ್ಕೆ ನೀರು ಕನೆಕ್ಷನ್ ಇನ್ಲೆಟನ್ನು ಕೊಡಬೇಕು, ಆ್ಯಂಡ್ ಅದರಿಂದ ಔಟ್ಲೆಟ್ ಕೊಡಬೇಕು. ಇವೆಲ್ಲ ನಾವು ಮಾಡಲ್ಲ ವೀಕ್ಷಕರೇ, ಡೆಫಿನೆಟ್ಲಿ ಮಾಡಲ್ಲ. ನಾವೇನು ಮಾಡ್ತೀವಿ ಗೊತ್ತಾ, ಹೋಸ್ ಪೈಪ್ ಕನೆಕ್ಟೆಡ್ ಇರುತ್ತೆ, ಆ ಹೋಸ್ ಪೈಪನ್ನು ತೊಗೊತೀವಿ, ಆನ್ ಮಾಡ್ಕೊತೀವಿ, ನೀರು ಹೊಡಿತೀವಿ, ಅಷ್ಟೇ, ಫಿನಿಶ್. ಇಷ್ಟೇ ಮಾಡುವಂಥದ್ದು. ಇದು ನಮಗೆ ಈಸಿ, ಯಾಕೆ ಹೇಳಿ, ತೆಕ್ಕೊಂಡ ಮಾಡ್ದ. ಸೊ ಇಲ್ಲಿ ನಾನು ನಿಮಗೆ ರೆಕಮೆಂಡ್ ಮಾಡ್ತಾ ಇರುವಂಥದ್ದು, ಹೇಗೋ ಇದು ನಮ್ಮ ಸ್ಟೆಪ್ಸ್ ಕೆಳಗಡೆ ಜಾಗ ಇರುತ್ತೆ ಗೊತ್ತಾ, ಅಲ್ಲಿ ಆಲ್ರೆಡಿ ನೀವು ಈ ಮೋಟ್ರಿಗೆ, UPSಗೆ ಏನೇನಕ್ಕೂ ಜಾಗ ಮಾಡ್ತಿರಲ್ಲ, ಅಲ್ಲಿ ಪ್ರೆಷರ್ ವಾಷರ್ಗೆ, ಹೌದು ವೀಕ್ಷಕರೇ, ಪ್ರೆಷರ್ ವಾಷರ್ಗೂ ಕೂಡ ಒಂದು ಚಿಕ್ಕದು ಕೇಜನ್ನು ಮಾಡಿ ಅಥವಾ ಒಂದೊಳ್ಳೆ ಜಾಗ ಮಾಡಿ, ಆಲ್ವೇಸ್ ಫಿಕ್ಸ್ಡು, ಅಲ್ಲೇ ಪವರ್ ಕನೆಕ್ಷನನ್ನು ಕೊಟ್ಬಿಟ್ಟು ಅಲ್ಲೇ ಫಿಕ್ಸ್ ಮಾಡಿ ಇಟ್ಬಿಡಿ. ಜಸ್ಟ್ ಅಲ್ಲೇ ಸ್ವಿಚ್ಚನ್ನು ಕೂಡ ಇಟ್ಕೊಳ್ಳಿ, ಆನ್ ಆ್ಯಂಡ್ ಆಫ್ ಸ್ವಿಚ್ಚನ್ನು ಇಟ್ಕೊಳ್ಳಿ, ಆ್ಯಂಡ್ ಅಲ್ಲಿಂದನೇ ಡೈರೆಕ್ಟಾಗಿ ಇನ್ಲೆಟನ್ನು ಕೊಟ್ಬಿಡಿ. ಅದಕ್ಕೆ ಡೈರೆಕ್ಟಾಗಿ ಪ್ಲಂಬರ್ ಹತ್ರ ಹೇಳಿಬಿಟ್ಟು ಪವರ್ ಇದು
ವಾಟರ್ ಇನ್ಲೆಟನ್ನು ಕೊಡಿ, ಔಟ್ಲೆಟ್ಗೆ ನೀವು ಹೋಸ್ ಪೈಪನ್ನು ಕನೆಕ್ಟ್ ಮಾಡೋ ಥರ ಈಸಿಯಾಗಿ ಕನೆಕ್ಟ್ ಮಾಡಬೇಕು. ಜಸ್ಟ್ ಹೋಸ್ ಪೈಪ್ ತೆಗೆದ, ಕನೆಕ್ಟ್ ಮಾಡ್ದೆ, ಟೈಟ್ ಮಾಡ್ದೆ, ನೀರು ಹೊಡೆದ, ಸ್ವಿಚ್ ಆನ್ ಮಾಡ್ದೆ, ನೀರು ಹೊಡೆದ. ಇಷ್ಟು ಈಸಿಯಾಗಿ ಇರಬೇಕು. ಯಾವಾಗ ಮನುಷ್ಯನಿಗೆ ಈಸಿ ಆಗುತ್ತಲ್ಲ ಅವಾಗ ಯೂಸ್ ಮಾಡ್ತಾರೆ. ಯಾವಾಗ ಮನುಷ್ಯನಿಗೆ 2-3 ಕೆಲಸ ಮಾಡಬೇಕಾಗುತ್ತೆ ಅವ್ರು ಮಾಡೋದಿಲ್ಲ. ಸುಮ್ಮನೆ ನೀವು 4,000, 5,000, 10,000 ಕೊಟ್ಬಿಟ್ಟು, 20,000 ಕೊಟ್ಬಿಟ್ಟು ಪ್ರೆಷರ್ ವಾಷರನ್ನು ತೊಗೊಂಡ್ಬಂದಿರ್ತಾರೆ, ಸುಮ್ಮನೆ ಮನೆಯಲ್ಲೂ ಬಿದ್ಕೊಂಡಿರುತ್ತೆ. ಅದ್ರ ಬದಲು ಈ ರೀತಿ ಯೂಸ್ ಮಾಡೋದ್ರಿಂದ ಅದು ಯೂಸು ಆಗುತ್ತೆ, ಜೊತೆಯಲ್ಲಿ ನಿಮ್ಮ ಮನೆಯೂ ಕ್ಲೀನಾಗಿರುತ್ತೆ, ಕಾರು ಕ್ಲೀನಾಗಿರುತ್ತೆ, ದುಡ್ಡು ಕೂಡ ಉಳಿಯುತ್ತೆ ವೀಕ್ಷಕರೇ. ಆ್ಯಂಡ್ ಜೊತೆಯಲ್ಲಿ ತುಂಬ ಜನರಿಗೆ ಬರೋ ಡೌಟ್ ಅಂತ ಏನಂತಂದರೆ, ನಾವು ನಮ್ಮ ಮನೆಗೆ ಎಷ್ಟು ಉದ್ದದ ಹೌಸ್ ಪೈಪನ್ನು ತೊಗೊಂಬರಬೇಕು. ತುಂಬ ಜನ ಏನು ಮಾಡ್ತಾರೆ, ಚಿಕ್ಕ ಚಿಕ್ಕ ಹೌಸ್ ಪೈಪ್ ತೊಗೊಂಬರ್ತಾರೆ, 2 ದಿನಕ್ಕೆ ಅದು ಸಾಕಾಗೋದಿಲ್ಲ, ಮತ್ತು ಇನ್ನೊಂದು ತೊಗೊಂಬರ್ತಾರೆ, ಜಾಯಿಂಟ್ ಮಾಡ್ತಾರೆ, ಜಾಯಿಂಟಲ್ಲಿ ಲೀಕೇಜ್ ಆಗುತ್ತೆ. ಇವೆಲ್ಲ ಮಾಡೋ ಬದಲು ಒಂದು ಪರ್ಫೆಕ್ಟ್ ಹೇಳ್ತೀನಿ ನೋಡಿ. ಸೊ ವೀಕ್ಷಕರೇ, ನಿಮಗೆ ಬೇಕಾಗಿರುವಂಥದ್ದು 20 ಮೀಟರ್, ಅಂದರೆ ಹತ್ತಿರ 60ರಿಂದ 65 ಅಡಿಯ ಹೌಸ್ ಪೈಪ್ ಅಂತೂ ಬೇಕೇ ಬೇಕು. 30-40 ಸೈಟ್ ಇರೋರಿಗೆ, 30-40 ಸೈಟಲ್ಲಿ ಮನೆ ಕಟ್ಟಿರೋ 2 BHK 3 BHK ಎಷ್ಟೋರು ಕಟ್ಟಿರೋ ಅವರಿಗೆ 60 ಅಡಿ, ಹತ್ತಿರ 20 ಮೀಟರಿನ ಹೌಸ್ ಪೈಪ್ ಬೇಕೇ ಬೇಕು. ಸೊ ಇವತ್ತೇ ತಂದ್ಕೊಂಬಿಡಿ, ತಂದು ಇಟ್ಕೊಂಬಿಡಿ, ಅಥವಾ ಇದ್ದರೆ ಅದಕ್ಕೆ ಜಾಯಿಂಟ್ ಮಾಡಿ ಇಟ್ಕೊಂಬಿಡಿ. ಸೊ 20 ಮೀಟ್ರ್ ಇದ್ದರೆ ನೀವು ಎಲ್ಲಿ ಬೇಕಾದ್ರೆ ಕ್ಲೀನ್ ಮಾಡ್ಬೋದು. ನಿಮ್ಮ ಇಡೀ ಮನೆ ಸುತ್ತಮುತ್ತಲೂ ಕ್ಲೀನ್ ಮಾಡ್ಕೋಬೋದು. ರೋಡಲ್ಲಿ ಕಾರ್ ಇಟ್ಕೊಂಡು ಕಾರ್ ಕ್ಲೀನ್ ಮಾಡ್ಕೋಬೋದು. ಆ್ಯಂಡ್ ಕಾರಿನ ಸುತ್ತಲೂ ಕೂಡ ನೀವು ಈಸಿಯಾಗಿ ಕ್ಲೀನ್ ಮಾಡ್ಬೋದು. ಸೊ ಆದ್ದರಿಂದ 20 ಮೀಟರ್ನ ತೊಗೊಂಬಂದ್ಕೊಂಡಿರಿ. ಪ್ರೆಷರ್ ವಾಷರನ್ನು ಫಿಕ್ಸ್ ಮಾಡಿ ಇಟ್ಕೊಂಬಿಡಿ. ಏನು ಸ್ಟೆಪ್ಸ್ ಕೆಳಗಡೆ ಇರುತ್ತಲ್ಲ ಅಲ್ಲಿ ಫಿಕ್ಸ್ ಮಾಡಿ ಇಟ್ಕೊಂಡು, ನೀರು ಬೀಳೋದಿಲ್ಲ, ಸೇಫಾಗೂ ಇರುತ್ತೆ. ಓಕೆನಾ? ಒಂದು ಒಳ್ಳೆ ಮಾಹಿತಿನ ಕೊಟ್ಟಿದ್ದೀನಿ ಅಂತ ಅಂದ್ಕೊತೀನಿ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಸ್ಟೇರ್ ಕೇಸಲ್ಲಿ ರೈಲಿಂಗ್ಸ್. ಇದು ತುಂಬ ಇಂಪಾರ್ಟೆಂಟು. ಸ್ಟೇರ್ ಕೇಸ್ ಅಂದರೆ ಒಳಗಡೆ ಸ್ಟೇರ್ ಕೇಸ್ ಹೇಳ್ತಾ ಇದ್ದೀನಿ ನಾನು. ಇನ್ನರ್ ಸ್ಟೇರ್ ಕೇಸ್, ಯಾರ್ಯಾರು ಡೂಪ್ಲೆಕ್ಸ್ ಮನೆ ಇದೆ, ಇನ್ನರ್ ಸ್ಟೇರ್ ಕೇಸ್ ಇರುತ್ತೆ ಗೊತ್ತಾ, ಅಲ್ಲಿ ರೈಲಿಂಗ್ಸ್ ಮಾಡಿರ್ತೀರಾ ನೀವು, ಆಲ್ಮೋಸ್ಟ್ ಗೊತ್ತು. ಇಲ್ಲಿ ಕತೆಗಳೇನಾಗುತ್ತೆ ಅಂದರೆ, ನಿಮ್ಮ ಮಕ್ಕಳು ಇರ್ತಾರಲ್ಲ, ಬೆಳೀತಾ 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 ಸಮ್ ಟೈಮಲ್ಲಿ ಏನು ಮಾಡ್ತಾರೆ ಅಂತಂದರೆ, ಬೆಳೀತಾ ಇರಬೇಕಾದ್ರೆ ಆ ರೈಲಿಂಗ್ಸ್ ಮೇಲೆ ಹತ್ತುತ್ತಾರೆ ವೀಕ್ಷಕರೇ. ಹತ್ಕೊಂಡು ಹೋಗೋದು, ಮೇಲೆ ಹತ್ತೋದು, ಸೀದಾ ಹಾಗೆ ರೈಲಿಂಗ್ಸ್ ಮೇಲೆ ಹತ್ಕೊಂಡು ಸೀದಾ ಫಸ್ಟ್ ಫ್ಲೋರ್ಗೆ ಹೋಗೋದು, ಬರಬೇಕಾದ್ರೆ ರೈಲಿಂಗ್ಸ್ ಮೇಲೆ ಜಾರ್ಕೊಂಡು ಬರೋದು, ಆ್ಯಂಡ್ ರೈಲಿಂಗ್ಸ್ ಮೇಲೆ ಲೈಕ್ ಫುಲ್ ವೇಟ್ ಕೊಟ್ಬಿಟ್ಟು ಅದ್ರ ಮೇಲೆ ಕುಣಿದಾಡೋದು, ಅದನ್ನು ಎಳೆಯೋದು ಎಲ್ಲ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂತಂದರೆ, ರೈಲಿಂಗ್ಸ್ ಏನು ಆಲ್ಮೋಸ್ಟ್ ಬೇಸಲ್ಲಿ ಜಾಯಿಂಟ್ ಕೊಟ್ಟಿರ್ತಾರೆ, ಕೆಳಗಡೆ ಹೂಲ್ ಹಾಕ್ಬಿಟ್ಟು ಅದರೊಳಗಡೆ ನಿಮ್ಮದು ಪೈಪನ್ನು ಹಾಕಿರ್ತಾರೆ. ಸೊ ಆದ್ದರಿಂದ ಇದನ್ನು ನೀವು ಹಿಡ್ಕೊಂಡು ಬರ್ಬೋದು ಅಷ್ಟೇ, ಇದ್ರ ಮೇಲೆ ನೇತಾಡ್ಕೊಂಡು ಬರೋಂಗೆ ಇಲ್ಲ ವೀಕ್ಷಕರೇ. ಸೊ ಯಾವಾಗ ನೀವು ನೇತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ನಿಮ್ಮ ರೈಲಿಂಗ್ಸ್ಗಳು ಜಸ್ಟ್ 1 to 1.5 ಇಯರಲ್ಲಿ ಲೂಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಲಗಾಡಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆಲ್ರೆಡಿ ನಿಮ್ಮ ತುಂಬ ಜನರ ಮನೇಲಿ ಆಗಿರುತ್ತೆ ಕೂಡ. ಸೊ ಆವಾಗ ಏನಾಗುತ್ತೆ, ಮುಂದಿನ ದಿನಗಳಲ್ಲಿ ಅದು ಕಿತ್ಕೊಂಡೇ ಬಂದುಬಿಡುತ್ತೆ. ಸೊ ಆದ್ದರಿಂದ ಒಂದು ಒಳ್ಳೆ ಐಡಿಯಾ ಹೇಳ್ತೀನಿ ಕೇಳಿ. ಇದು ಟ್ರೆಂಡು ಕೂಡ ಹೌದು, ಟ್ರೆಂಡು ಆಯಿತು, ಡಿಸೈನು ಆಯಿತು, ಸೇಫ್ಟಿನೂ ಆಯಿತು, ಲೈಫು ಆಯಿತು, ಎಲ್ಲ ಬರುತ್ತೆ. ಏನು ಮಾಡಿ ಅಂತಂತಂದರೆ, ಸ್ಟೇರ್ ಟು ರೂಫ್. ಹೌದು ವೀಕ್ಷಕರೇ, ನಾನು ಹೇಳಬೇಕಾದ್ರೆ ಇಮೇಜಸ್ ಬರ್ತಾ ಇರ್ಬೋದು. ಸ್ಟೇರಿಂದ ರೂಫ್ವರೆಗೆ ನೀವು ರೈಲಿಂಗ್ಸ್ಗಳನ್ನು ಹಾಕುವಂಥದ್ದು. ಪೈಪ್ ಬರುತ್ತೆ, ಅದು ಆ್ಯಕ್ಚುಲಿ ಫುಲ್ ಪೈಪ್ ಬರುತ್ತೆ, ಕಂಪ್ಲೀಟ್ ಕವರೇಜ್ ಸಿಗುತ್ತೆ. ಈ ಕಡೆ ಇರೋರು ಆ ಕಡೆಗೆ ಹೋಗೋಕ್ಕಾಗೋದಿಲ್ಲ, ಆ ಕಡೆ ಅವ್ರು ಹತ್ತಿ ಮೇಲ್ಗಡೆ ಹೋಗೋಕ್ಕಾಗೋದಿಲ್ಲ. ಆ ರೀತಿಯ ಒಂದು ಸ್ಟೇರ್ ಕೇಸ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. MSL ಮಾಡಿ, ಕಮ್ಮಿ ಖರ್ಚಲ್ಲಾಗುತ್ತೆ. ಓಕೆನಾ? ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂತಂದರೆ, ಬಾಟಮ್ ಸಪೋರ್ಟ್ ಸಿಕ್ತು, ಟಾಪ್ ಸಪೋರ್ಟ್ ಸಿಕ್ತು. ಸೊ ನೀವು ಹಾಕಿರುವಂತಹ ಏನು ರೈಲಿಂಗ್ಸ್ಗಳಿರ್ತವೆ ಅಲ್ಲಾಡೋದಿಲ್ಲ, ಲೈಫ್ ಸಕ್ಕತ್ತಾಗಿ ಬರುತ್ತೆ. ನಿಮ್ಮ ಮಕ್ಕಳು ಅದ್ರ ಮೇಲೆ ಕುಡಿದಾಡಲಿ, ಏನೇ ಮಾಡಲಿ ತೊಂದರೆ ಇಲ್ಲ. ಇನ್ನೊಂದೇನಂತಂದರೆ, ನಿಮ್ಮ ಮಕ್ಕಳು ಈ ಕಡೆ ಇರೋರು ಅದ್ರ ಮೇಲೆ ಹತ್ತಕ್ಕೂ ಆಗೋದಿಲ್ಲ. ಓಕೆನಾ? ಸೊ ಹತ್ತಿದ್ರೂ ಕೂಡ ಆ ಕಡೆ ಹೋಗೋಕ್ಕಾಗಲ್ಲ, ಸ್ಟೇರ್ ಕೇಸ್ಗೆ ಹೋಗೋಕ್ಕಾಗಲ್ಲ, ಸ್ಟೇರ್ ಕೇಸಿಂದ ಈ ಕಡೆ ಬರೋಕ್ಕಾಗಲ್ಲ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ನಿಮ್ಮ ಮಕ್ಕಳು ಅದ್ರ ಮೇಲೆ ಹತ್ತೋದಾಗಲಿ, ಅದನ್ನು ಲೂಸ್ ಮಾಡೋದಾಗಲಿ, ಅಥವಾ ಅವ್ರ ಸೇಫ್ಟಿ ಭಯ ಇಲ್ಲಿ ಇಲ್ಲ ವೀಕ್ಷಕರೇ. ಸೊ ಇದೊಂದು ತುಂಬ ಒಳ್ಳೆ ಉಪಾಯ ಅಂತ ಹೇಳ್ತೀನಿ. ಜೊತೆಲಿ ಟ್ರೆಂಡ್, ಹೌದು ವೀಕ್ಷಕರೇ, ಇದು ಟ್ರೆಂಡಿಂಗ್ ಸ್ಟೇರ್ ಕೇಸಲ್ಲಿ ಇದು ಇವಾಗ ಬರ್ತಾ ಇದೆ. ಸೊ ಬೇರೆಯವ್ರು ಮಾಡೋಕ್ಕಿಂತ ಮುಂಚೆ ನಿಮ್ಮ ಮನೇಲಿ ಇದು ಇರಬೇಕು. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು CCTV ವೈರಿಂಗ್. ತುಂಬ ಜನ, 90% ಜನ CCTV ವೈರಿಂಗ್ ಮಾಡಿಸೋದಿಲ್ಲ ಮನೆಗಳಲ್ಲಿ, ನಾನು ಮಾಡಿಸಿಲ್ಲ. ಓಕೆನಾ? ಸೊ ನಿಮಗೂ ಹೇಳ್ತಾ ಇದ್ದೀನಿ. ಸೊ CCTV ವೈರಿಂಗ್ ಮಸ್ಟ್ ಆ್ಯಂಡ್ ಶುಡ್ ಬಿಟ್ಟಿರಬೇಕು, ಅಥವಾ ವೈರಿಂಗೇ ಮಾಡಿಟ್ಬಿಡಿ, ಏನಾದರೂ ಮಾಡಿ. ಯಾಕಂತಂದರೆ ಈಗಿನ ಕಾಲದಲ್ಲಿ ಪ್ರತಿಯೊಂದು ಮನೇಲೂ ಕೂಡ CCTV ಹಾಕ್ಸ್ತಾ ಇದ್ದಾರೆ. ಸೊ ಆದ್ದರಿಂದ CCTV ವೈರಿಂಗ್ ಅಥವಾ CCTV ವೈರಿಂಗ್ ಪ್ರಾವಿಷನ್ 1 ಇಂಚ್ ಪೈಪನ್ನು ನಿಮ್ಮ ಎಲೆಕ್ಟ್ರಿಷಿಯನ್ಗೆ ಹೇಳ್ಬಿಟ್ಟು ಬಿಟ್ಟಿರಬೇಕು. ಟಾಪ್ ಟು ಬಾಟಮ್, ಟೆರಸಿಂದ ಹೇಳ್ತಿದ್ದೀನಿ, CCTV ಅಂತ ಹೇಳ್ಬಿಟ್ಟು ಗೇಟಲ್ಲಿ ಫಸ್ಟ್ ಫ್ಲೋರ್ ಮನೆಯಲ್ಲಿ ಹಾಕೋದಲ್ಲ, ಟೆರಸಲ್ಲೂ ಬೇಕು. ಯಾಕಂತಂದರೆ ಟೆರಸ್ ಎಂಟ್ರಿ ಇರುತ್ತೆ ಗೊತ್ತಾ, ಅಲ್ಲೂ ಕೂಡ CCTV ಬರುತ್ತೆ. ನಿಮ್ಮ ಮನೆ ಎಂಟ್ರೆನ್ಸಲ್ಲಿ CCTV ಬರುತ್ತೆ, ನಿಮ್ಮ ಗೇಟ್ ಎಂಟ್ರೆನ್ಸಲ್ಲಿ CCTV ಬರುತ್ತೆ, ಸ್ಟೇರ್ ಕೇಸ್ ಎಂಟ್ರೆನ್ಸಲ್ಲಿ CCTV ಬರುತ್ತೆ. ಸೊ ಎಲ್ಲ ಕೂಡ CCTV ಬರುತ್ತೆ. ಆ್ಯಂಡ್ ಹೊರಗಡೆ ಎಲಿವೇಷನಲ್ಲಿ ರೈಟ್ ಆ್ಯಂಡ್ ಲೆಫ್ಟ್ ಸೈಡ್ ಅಲ್ಲೂ ಕೂಡ CCTV ಬರುತ್ತೆ, ಕ್ಯಾಮ್ರಾಗಳು ಬರುತ್ತೆ. ಸೊ ಆದ್ದರಿಂದ ಇವೆಲ್ಲ ಕಡೆಯೂ ಕೂಡ ನಾನು ಹೇಳಿದೆ ಗೊತ್ತಾ, ಇವಾಗ ಬೇಕಾದರೆ ವಾಪಸ್ ಹೋಗ್ಬಿಟ್ಟು ಮತ್ತೆ ಬಂದುಬಿಡಿ, ತಿಳ್ಕೊಂಬಿಡಿ ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು. ಇವೆಲ್ಲ ಕಡೆಯೂ ಕೂಡ ನೀವು ಪಾಯಿಂಟ್ಸ್ಗಳನ್ನು ಬಿಟ್ಕೊಂಡಿರಬೇಕು. ಜೊತೆಲಿ ನಿಮ್ಗೇನಾದರೂ ಅನಿಸಿದ್ರೆ ಇನ್ನು ಬೇರೆ ಬೇರೆ ಪಾಯಿಂಟ್ಗಳಲ್ಲಿ ಬೇಕು ಅಂದರೆ ಅಲ್ಲೂ ಕೂಡ CCTV ಪಾಯಿಂಟ್ ಅಥವಾ CCTV ಪ್ರಾವಿಷನನ್ನು ಬಿಟ್ಕೊಂಡಿರಬೇಕು. 1 ಇಂಚ್ ಪೈಪನ್ನು ಆಲ್ರೆಡಿ ಬಿಟ್ಟಿರಬೇಕು. ನಿಮ್ಮ CCTV ಹಾಕೋರು ಬಂದರೆ ನಿಮ್ಗೆ ಗೊತ್ತಿರಬೇಕು, ನೋಡಿ ಇಲ್ಲಿ ಹಾಕಿ ಸರ್, ಆರಾಮಾಗಿ ಇಲ್ಲಿ ಬಂದುಬಿಡುತ್ತೆ, ಈ ಥರ ನಿಮಗೆ ಗೊತ್ತಿರಬೇಕು. ಸೊ CCTV ವೈರಿಂಗ್ ಅಂತೂ ಡೆಫಿನೆಟ್ಲಿ ಬೇಕೇ ಬೇಕು. ಸೊ ಈಗ ನೆಕ್ಸ್ಟ್ ಹೇಳ್ತಾ ಇದ್ದೀನಲ್ಲ, ಈ ಪಾಯಿಂಟ್ ಕ್ರೇಜಿ ಪಾಯಿಂಟ್. ನೀವು ಕೇಳಿದ್ರೆ
ಹೌದಾ ಗುರು ಅಂತ ಹೇಳ್ತೀರಾ. ಆ್ಯಂಡ್ ಆಲ್ರೆಡಿ ಮನೆ ಕಟ್ಟಿರೋರು ನೀವು ತಲೆ ಚಚ್ಕೊತೀರ, ಏನು ಗುರು ಈಗ ಹೇಳ್ತಾ ಇದೆಯಾ ಇನ್ನೊಂದು ಲೈಕ್ ಮನೆ ಕಟ್ಟೋಕ್ಕಿಂತ ಮುಂಚೆ ಹೇಳಿದರೆ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು. ಸೊ ಇವಾಗಲೂ ಕೂಡ ಟೈಮ್ ಇದೆ, ನಿಮ್ಮ ಎಲೆಕ್ಟ್ರಿಷಿಯನ್ ಹತ್ರ ಮಾತಾಡ್ಕೊಂಡ್ಬಿಟ್ಟು ಬೇಕಾದರೆ ಚೇಂಜ್ ಮಾಡ್ಕೋಬೋದು. ಏನಪ್ಪ ಅಂತದ್ದು ಅಂತಂದರೆ ನಿಮ್ಮ ಹಾಲಲ್ಲಿ ಕರೆಕ್ಟಾಗಿ ಕೇಳ್ಕೊಳ್ಳಿ, ನಿಮ್ಮ ಹಾಲಲ್ಲಿ ಪ್ಲಗ್ ಪಾಯಿಂಟ್ ಬರುತ್ತೆ ಗೊತ್ತಾ, ನಾನು ಹೇಳ್ತಾ ಇಲ್ಲಿ ಬರ್ತಾ ಇರ್ಬೋದು, ಫೋಟೋ ಬರ್ತಾ ಇರುತ್ತೆ. ಪ್ಲಗ್ ಪಾಯಿಂಟ್ಗಳು ಎಷ್ಟು ಬೇಕು, ಎಷ್ಟು ಪ್ಲಗ್ ಪಾಯಿಂಟ್ಗಳು ಬೇಕು ನಿಮಗೆ? ಏನಾದರೂ ಗೆಸ್ ಮಾಡ್ತೀರಾ? 5 ಪ್ಲಗ್ ಪಾಯಿಂಟ್ ಬೇಕಾಗುತ್ತಾ? 6 ಪ್ಲಗ್ ಪಾಯಿಂಟು, 7 ಪ್ಲಗ್ ಪಾಯಿಂಟು, ಪ್ಲಗ್ ಸ್ವಿಚ್ ಹಾಕ್ತೀವಲ್ಲ. ಸೊ ಏನೇನಕ್ಕೆ ಹಾಕ್ತೀವಿ? ಬ್ರಾಡ್ಬ್ಯಾಂಡ್ಗೆ ಹಾಕ್ತೀವಿ, ಚಾರ್ಜಿಂಗ್ ಮಾಡ್ಕೊಳ್ಳೋದಕ್ಕೆ ಹಾಕ್ತೀವಿ, CCTVಗೆ ಹಾಕ್ತೀವಿ, ಫಿಶ್ ಟ್ಯಾಂಕ್ ಇಟ್ಟಿರ್ತೀವಿ ಅದಕ್ಕೆ ಹಾಕ್ತೀವಿ. ಸೊ ಓವರಾಲ್ ಆಗಿ ನಿಮ್ಮ ಮನೇಲಿ ಎಲ್ಲ ಹಾಕ್ತೀರಾ ಅಂತಂದರೆ ನಿಮಗೆ ಬೇಕಾಗಿರುವ ಪ್ಲಗ್ ಪಾಯಿಂಟ್ಗಳು 14. ಹೌದು ವೀಕ್ಷಕರೇ, 14 ಪ್ಲಗ್ ಪಾಯಿಂಟ್ಗಳು ಬೇಕು ನಿಮಗೆ. ಆಶ್ಚರ್ಯ ಆಯಿತು ತಾನೇ ನಿಮಗೆ? ಸೊ ಇದು ಯಾರಿಗೂ ಗೊತ್ತಿಲ್ಲ. ಸೊ 14 ಪ್ಲಗ್ ಪಾಯಿಂಟ್ಗಳು, 7 ರೈಟ್ ಸೈಡ್, 7 ಲೆಫ್ಟ್ ಸೈಡ್ ಹಾಕ್ಸ್ಬಿಡಿ ವೀಕ್ಷಕರೇ. 2 ವಾಲ್ ಬರುತ್ತೆ, ಟೋಟಲಿ 4 ವಾಲ್ ಬರುತ್ತೆ. ಒಂದರಲ್ಲಿ TV ಇರುತ್ತೆ, ಅಲ್ಲಿನ ಪ್ಲಗ್ ಪಾಯಿಂಟ್ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ಅದೊಂದು 2-3 ಅಂತೂ ಬೇಕೇ ಬೇಕು. ಓಕೆ, ಅದು ಬಿಟ್ಟು ಹೇಳ್ತಾ ಇದ್ದೀನಿ ನಾನು. ಸೊ TV ಹತ್ರ ಇರುವಂಥ ಪ್ಲಗ್ ಪಾಯಿಂಟ್ಗಳು 3 ಬೇಕೇ ಬೇಕು. 3 ನಮ್ಮ ಗಮನದಲ್ಲಿ ಇಟ್ಕೊಳ್ಳಿ. 3 ಪ್ಲಗ್ ಪಾಯಿಂಟ್ಗಳು ಬೇಕು TV ಕೆಳಗಡೆ. ಅದನ್ನು ಬಿಟ್ಟು ರೈಟ್ ಆ್ಯಂಡ್ ಲೆಫ್ಟ್ ಸೈಡ್ ವಾಲಲ್ಲಿ ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಯೂಶ್ವಲಿ ಇದು ಬರುತ್ತೆ, ಸ್ಟೇರ್ ಕೇಸ್ ಬರುತ್ತೆ. ಸೊ ಸ್ಟೇರ್ ಕೇಸ್ ಕಡೆ ಬಿಟ್ಬಿಡಿ. ಸೊ ಉಳಿದ 2 ಕಡೆ ನಿಮಗೆ 14 ಪ್ಲಗ್ ಪಾಯಿಂಟ್ಗಳು ಬೇಕು. ಫ್ರಂಟಲ್ಲಿ 3. ಸೊ ಟೋಟಲಿ 17 ಪ್ಲಗ್ ಪಾಯಿಂಟ್ಸ್ಗಳು ನಿಮ್ಮ ಹಾಲಲ್ಲಿ ಬೇಕಾಗತ್ತೆ ವೀಕ್ಷಕರೇ. ಈಗಲೇ ಹಾಕ್ಸ್ಕೊಂಬಿಡಿ. ಯಾರ್ಯಾರು ಹಾಕ್ಸ್ತಾ ಇದ್ದಾರೆ ಈಗಲೇ ಹಾಕ್ಸ್ಕೊಂಬಿಡಿ. ನಾಳೆ ದಿನ ನನಗೆ ಥ್ಯಾಂಕ್ ಯು ಹೇಳ್ತೀರಾ. ಆ್ಯಂಡ್ ಆಲ್ರೆಡಿ ಯಾರ್ಯಾರು ಬಿಟ್ಟಿದ್ದೀರಾ ಅವ್ರಿಗೆ ಆಲ್ರೆಡಿ ಗೊತ್ತಾಗ್ತಾ ಇರುತ್ತೆ, ಅವ್ನು ಗುರು ನೀನು ಹೇಳೋದು ಕರೆಕ್ಟು. ಈಗ ನಾವು ಎಕ್ಸ್ಟೆಂಡರ್ ಬಾಕ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ, ಅದು ಗೊಬ್ಬರ ಥರ ಕಾಣ್ತಾ ಇದೆ ಅಂತೆಲ್ಲ ನೀವೆಲ್ಲ ಯೂಸ್ ಹೇಳ್ತಾ ಇರ್ತೀರಾ. ಡೆಫಿನೆಟ್ಲಿ 14+3 ಪ್ಲಗ್ ಪಾಯಿಂಟ್ಗಳು ಬೇಕೇ ಬೇಕು. TV ಹತ್ರನೂ ಬೇಕು. ಆ್ಯಂಡ್ TV ಹತ್ರ ಇನ್ನೊಂದು ವಿಚಾರ ಹೇಳ್ತೀನಿ, TV ಹಾಕ್ತಿರ ಗೊತ್ತಾ, TV ಹಿಂದ್ಗಡೆ ಕೂಡ ಪ್ಲಗ್ ಪಾಯಿಂಟ್ ಬೇಕು. ಕೆಲವರು ಏನು ಮಾಡ್ತಾರೆ ಅಂತಂದರೆ ಕೆಳಗಡೆ ಎಲಿವೇಟೆಡ್ ಅಥವಾ ಏನೊಂದು ಇಂಟೀರಿಯರ್ ಬಾಕ್ಸ್ ಮಾಡ್ತೀರಾ, ಅದರೊಳಗಡೆ ಪ್ಲಗ್ ಪಾಯಿಂಟ್ ಬಿಟ್ಟಿರ್ತೀರ. ಆದರೆ ಅದೊಂದು ಸಾಕಾಗೋದಿಲ್ಲ. TV ಹಿಂದ್ಗಡೆನೂ ಕೂಡ 1 ಪ್ಲಗ್ ಪಾಯಿಂಟ್ ಬೇಕಾಗುತ್ತೆ, ಕೆಳಗಡೆ ಬಂದಾಗ 2 ಪ್ಲಗ್ ಪಾಯಿಂಟ್ ಬೇಕಾಗುತ್ತೆ. ಟೋಟಲ್ 3 ಪ್ಲಗ್ ಪಾಯಿಂಟ್ ಅಂತೂ ಬೇಕೇ ಬೇಕು. ಬೇಕಾದರೆ ಇನ್ನೊಂದು ಎಕ್ಸ್ಟ್ರಾ ಹಾಕಿರಿ. ಕೆಲವೊಬ್ಬರು ಬ್ರಾಡ್ಬ್ಯಾಂಡನ್ನು ಅಲ್ಲೇ ಇಟ್ಬಿಡ್ತಾರೆ, ಮಾಡೆಮನ್ನು ಅಲ್ಲೇ ಇಟ್ಬಿಡ್ತಾರೆ. ಸೊ ಆದ್ದರಿಂದ ಡೆಫಿನೆಟ್ಲಿ ಅಲ್ಲೂ ಕೂಡ ಇನ್ನೊಂದು ಪ್ಲಗ್ ಪಾಯಿಂಟನ್ನು ಆ್ಯಡ್ ಮಾಡ್ಕೋಬೋದು. 17-18 ಪ್ಲಗ್ ಪಾಯಿಂಟ್ಗಳಂತೂ ನಿಮಗೆ ಡೆಫಿನೆಟ್ಲಿ ಬೇಕಾಗುತ್ತೆ ವೀಕ್ಷಕರೇ. ಆ್ಯಂಡ್ ಯಾರ್ಯಾರು ಇದನ್ನು ಯೂಸ್ ಮಾಡ್ತೀರಾ, ವ್ಯಾಕ್ಯೂಮ್ ಕ್ಲೀನರನ್ನು ಯೂಸ್ ಮಾಡ್ತೀರಾ, ಅವರು ಕೂಡ ಅಷ್ಟೇ ಗ್ರೌಂಡ್ ಲೆವೆಲಲ್ಲಿ ಕೆಳಗಡೆ ಗ್ರೌಂಡ್ ಲೆವೆಲಲ್ಲಿ ಒಂದು ಪ್ಲಗ್ ಪಾಯಿಂಟನ್ನು ಹಾಕೋಬೋದು. ಬಟ್ ಇದು ಸ್ವಲ್ಪ ಡೇಂಜರ್ ಮಕ್ಕಳಿಗೋಸ್ಕರ. ಮಕ್ಕಳು ಅದರೊಳಗಡೆ ಕೈ ಹಾಕೋದು, ಪೆನ್ ಹಾಕೋದು, ಪೆನ್ಸಿಲ್ ಹಾಕೋದೆಲ್ಲ ಮಾಡ್ತಾರೆ, ಸ್ಪೂನ್ ಹಾಕ್ಬೋದು. ಸೊ ತುಂಬ ಡೇಂಜರ್ ಇರುತ್ತೆ. ಸೊ ಹುಷಾರಿಂದ, ಮನೇಲಿ ಮಕ್ಕಳಿಲ್ಲ ಅಂತಂದರೆ ಕೆಳಗಡೆ ಒಂದು ಪ್ಲಗ್ ಪಾಯಿಂಟ್ ಮಾಡ್ಕೊಳ್ಳಿ. ಬೇಕಾದರೆ ಕ್ಲೋಸ್ಡ್ ಇರೋ ಥರ ಬೇಕಾದ್ರೆ ಪ್ಲಗ್ ಪಾಯಿಂಟ್ ಮಾಡ್ಕೊಳ್ಳಿ. ವ್ಯಾಕ್ಯೂಮ್ ಕ್ಲೀನರ್ ಹಾಕೊಳ್ಳೋದಕ್ಕೆ ಬೆಸ್ಟ್ ಆಗಿರುತ್ತೆ ವೀಕ್ಷಕರು, ತುಂಬ ಒಳ್ಳೆಯದು. ಕೆಳಗಡೆ ಹಾಕ್ಕೊಂಡ್ರೆ ನಿಮ್ಗೆ ತುಂಬ ಜೊತೆಗೆ ಇದು ಸಿಗುತ್ತೆ, ಎಕ್ಸ್ಟೆನ್ಷನ್ ಸಿಗುತ್ತೆ. ಇಲ್ಲ ಅಂತಂದರೆ ನೀವೆಲ್ಲ ಮೇಲ್ಗಡೆ ಹಾಕ್ತೀರಾ, ಒಂದು ಆಲ್ಮೋಸ್ಟ್ 2 ಮೀಟರ್ ನಿಮಗೆ ವೈರಿಂಗು ಅಲ್ಲಿ ಹೊರಟೋಗ್ಬಿಡುತ್ತೆ, ಸಿಗೋದಿಲ್ಲ. ಇಲ್ಲಿಂದ ಅಲ್ಲಿ ಹೋಗು, ಅಲ್ಲಿ ತೆಗಿ. ಸೊ ಕೆಳಗಡೆ ಹಾಕೊಂಡ್ಬಿಟ್ರೆ ಉದ್ದಾಗಿ ಆರಾಮಾಗಿ ಯೂಸಲ್ಲಿ ಮಾಡ್ಬೋದು. ಇದು ಪ್ಲಗ್ ಪಾಯಿಂಟ್ಗೆ ಇರುವಂತಹ ಒಂದು ಪಾಯಿಂಟ್ ವೀಕ್ಷಕರೇ. ಸೊ ಫೈನಲ್ ಆಗಿ ಇನ್ನೂ ಇತ್ತು ಮ್ಯಾಟ್ರು. ಕಿಚನ್ ಬಗ್ಗೆ ಒಂದು ಹೇಳಿಲ್ಲ ನಾನು, ಅದಕ್ಕೋಸ್ಕರ ಒಂದೇ ಒಂದು ಕಿಚನ್ ಪಾಯಿಂಟ್ಸನ್ನು ಆ್ಯಡ್ ಮಾಡ್ತೀನಿ. ಜೊತೆಲಿ ಮುಂದಿನ ದಿನಗಳಲ್ಲಿ ಕಿಚನ್ಸ್ ಬಗ್ಗೆನೇ ನಿಮಗೆ ಬೇಕಾದರೂ ಕೂಡ ಕಂಪ್ಲೀಟಾಗಿ ಕಿಚನ್ ಮಾಡ್ಬೇಕಾದ್ರೆ ಏನೇನು ಮಿಸ್ಟೇಕ್ಸ್ ಮಾಡ್ತೀವಿ ಆ ಥರ ಬೇಕಾದರೂ ಕೂಡ ನಾನು ನಿಮಗೆ ವಿಡಿಯೋಸ್ ತಂದು ಕೊಡ್ತೀನಿ. ಬೆಡ್ರೂಮ್ ಮಾಡ್ಬೇಕಾದ್ರೆ ಏನೇನು ಮಿಸ್ಟೇಕ್ ಮಾಡ್ತೀವಿ, ಹಾಲ್ ಮಾಡ್ಬೇಕಾದ್ರೆ ಏನೇನು ಮಿಸ್ಟೇಕ್ಸ್ ಮಾಡ್ತೀವಿ, ಪ್ರತಿಯೊಂದನ್ನು ಕೂಡ ಇಂಡಿವಿಜುವಲ್ ಆಗೂ ಕೂಡ ಕೊಡ್ತೀನಿ. ದಯವಿಟ್ಟು ಕಂಟಿನ್ಯೂ ಮಾಡಿ. ಅಥವಾ ಕಿಚನ್ನು, ಹಾಲು ಏನು ಅನಿಸುತ್ತೋ ನೀವು ಬೇಕಾದರೆ ಕಮೆಂಟ್ಸ್ ಮಾಡ್ಬೋದು. ಕಿಚನಲ್ಲಿ ಸಿಂಕ್ ಇರುತ್ತೆ, ಸಿಂಕಿಂದ ಪೈಪ್ಲೈನ್ ಬಂದಿರುತ್ತೆ ಔಟ್ಲೈನ್, ಅದನ್ನು ನೆಲಕ್ಕೆ ಹಾಕೋ ಬದಲು ಗೋಡೆಗೆ ಹಾಕಿ ವೀಕ್ಷಕರೇ. ಹೌದು, ವಾಲಿಂದ ಹೋಗಬೇಕು. ಸೀದಾ ಬಂದಿರೋ ನೀರು ಸೀದಾ ವಾಲಿಂದ ಔಟ್ ಅಷ್ಟೇ. ಆದರೆ ಇನ್ ಬಿಟ್ವೀನ್ ಕನೆಕ್ಷನ್ ಪೈಪ್ ಇರಬೇಕು. ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಮೆಟಲ್ ಪೈಪ್ಗಳನ್ನು ಹಾಕಿಬಿಡ್ತಾರೆ, ಅದನ್ನು ಬಿಚ್ಚೋದೇ ಲೈಕ್ ಇಂಜಿನಿಯರೇ ಬರಬೇಕು ಅದನ್ನು ಬಿಚ್ಚೋದಕ್ಕೆ. ಆ ಥರ ಮೆಟಲ್ ಪೈಪ್ಗಳನ್ನು ಹಾಕಿರ್ತಾರೆ, ಅದು ಬರುತ್ತೆ ಕೂಡ, ಓಕೆನಾ. ಬಟ್ ಅದು ಹಾಕೋಕ್ಕೆ ಹೋಗ್ಬಿಡಿ, ಅದನ್ನು ಬಿಚ್ಚೋಕ್ಕಾಗೋದಿಲ್ಲ. ಬ್ಲಾಕ್ ಆಯಿತು ಅಂತಂದರೆ ಪ್ಲಂಬರ್ ಕರೆಸಬೇಕಾಗುತ್ತೆ. ಅದ್ರ ಬದಲು ಪ್ಲಾಸ್ಟಿಕ್ ಕನೆಕ್ಷನ್ ಪೈಪ್ ಇರುತ್ತೆ ಗೊತ್ತಾ, ಇಲ್ಲಿ ತಿರ್ಸೋದು ಅಲ್ಲಿ ತಿರ್ಸೋದು, ಆ ಥರ ಅದನ್ನು ಹಾಕಿ. ಸೊ ಅವಾಗ ಏನಾಗುತ್ತೆ ಅಂತಂತಂದರೆ ನೀವು ಆರಾಮಾಗಿ ಬಿಚ್ಕೊಂಡು ಕ್ಲೀನ್ ಮಾಡ್ಕೋಬೋದು. ಎರಡನೇದಾಗಿ ಕೆಳಗಡೆ ಫ್ಲೋರ್ ಇರುತ್ತಲ್ಲ, ಕ್ಲಿಯರ್ ಸಿಗುತ್ತೆ, ನಿಮಗೆ ಕ್ಲೀನಾಗಿ ಸಿಗುತ್ತೆ, ಗಲೀಜಾಗೋದಿಲ್ಲ. ಕೆಳಗಡೆ ನೀವೇನು ಮಾಡ್ತೀರಾ ಗೊತ್ತಾ, ತುಂಬ ಜನ ನ್ಯಾನಿ ಟ್ರಾಪನ್ನು ಹಾಕ್ತೀರಾ, ಜಾಲಿ ಹಾಕಿಬಿಟ್ಟು ಅದರೊಳಗಡೆ ಪೈಪ್ ಹಾಕಿ ಬಿಟ್ಬಿಡ್ತೀರಾ. ಆ ನ್ಯಾನಿ ಟ್ರಾಪ್ ಒಳಗಡೆ ಒಂದು ಗಲೀಜಾಗಿರುತ್ತೆ ದೇವ್ರೆ, ಅಷ್ಟಿಷ್ಟಲ್ಲ ವೀಕ್ಷಕರೇ. ಸೊ ಆದ್ದರಿಂದ ಅದನ್ನು ಬಿಟ್ಬಿಡಿ, ಸೀದಾ ವಾಲಿಂದ ಥ್ರೂ ಪಾಸ್ ಮಾಡಿ ಹೊರಗಡೆ ಒಂದು 4 ಇಂಚ್ ಪೈಪ್ ತೊಗೊಂಡೋಗಿರಿ, ಆ ಪೈಪ್ಗೆ ಕನೆಕ್ಟ್ ಮಾಡಿಬಿಡಿ. ಇಲ್ಲ 2.5 ಇಂಚ್ ಪೈಪ್ ತೊಗೊಂಡೋಗಿರಿ, ಆ ಪೈಪ್ಗೆ ಕನೆಕ್ಟ್ ಮಾಡಿ. ಜೊತೆಲಿ ಆ ಪೈಪ್ಗೆ ಒಂದು ಬೆಂಡ್ ಹಾಕಿರಬೇಕು. ಬೆಂಡಿಗೆ ನೀವು ಡೋರ್ ಎಲ್ಬೋ, ಹೌದು ವೀಕ್ಷಕರೇ, ಡೋರ್ ಎಲ್ಬೋ ಅಂತ ಹೇಳ್ತಾರೆ. ಆ ಬೆಂಡಲ್ಲಿ ಡೋರ್ ಇರಬೇಕು. ಆ ಡೋರ್ ಬಿಚ್ಚಿಬಿಟ್ರೆ ನಿಮಗೆ ಒಂದು ವೇಳೆ ಬ್ಲಾಕ್ ಆಯ್ತಪ್ಪ, ಯೂಶ್ವಲಿ ಬ್ಲಾಕ್ ಆಗುತ್ತೆ ಗೊತ್ತಾ. ನೀವು ಅನ್ನ, ಸಾಂಬಾರು,
ಪಲ್ಯ ಎಲ್ಲ ಹಾಕ್ತೀರ ಇದ್ರೊಳಗಡೆ ಈ ವಾಶ್ ಬೇಸಿನ್ ಒಳಗಡೆ. ಸೊ ಅದನ್ನು ಫಿಲ್ಟರ್ ಮಾಡೋದನ್ನು ಒಂದು ಏನಾದರೂ ವ್ಯವಸ್ಥೆ ಮಾಡಿಟ್ಕೊಬೇಕು. ನೀವು ಜಾಲಿನ ಯೂಸ್ ಮಾಡಿ, ವಾಶ್ ಬೇಸಿನ್ ಒಳಗಡೆ ಜಾಲಿ ಯೂಸ್ ಮಾಡಿ. ಆದಷ್ಟು ಹಾರ್ಡ್ ಮಟೀರಿಯಲ್ಗಳು ಹೋಗಬಾರ್ದು, ಓನ್ಲಿ ತೊಳೆದಿರೋ ನೀರು ಮಾತ್ರ ಹೋಗಬೇಕು. ಈ ಅನ್ನ ಅದು ಇದೆಲ್ಲ ಹೋಗಬಾರ್ದು. ಆ ಥರ ಇದನ್ನು ಯೂಸ್ ಮಾಡಿ. ಜಾಲಿಗಳು ಸಿಗುತ್ತೆ ನಿಮಗೆ, ಆಲ್ರೆಡಿ ಇರೋ ಇದಕ್ಕೆ ಕೂಡ ಜಾಲಿ ಹಾಕ್ಕೊಂಡು ಯೂಸ್ ಮಾಡ್ಬೋದು. ಆ ಥರ ಜಾಲಿ ಸಿಗುತ್ತೆ. ಆ್ಯಂಡ್ ಅಲ್ಲಿ ಹೋದಾಗ ಬ್ಲಾಕ್ ಆಯ್ತಪ್ಪ, ಆವಾಗ ಯೂಶ್ವಲಿ ಆ ಬೆಂಡಲ್ಲೇ ಬ್ಲಾಕ್ ಆಗಿರುತ್ತೆ. ಬ್ಲೆಂಡಲ್ಲಿ ಒಂದು ಡೋರ್ ವಾಲನ್ನು ಕೊಟ್ಕೊಂಡಿದ್ರೆ, ಡೋರ್ ಎಲ್ಬೋನ ಕೊಟ್ಕೊಂಡಿದ್ರೆ, ಜಸ್ಟ್ ಆ ಡೋರ್ ಓಪನ್ ಮಾಡಿದ್ರೆ ಅಲ್ಲೇ ಬ್ಲಾಕ್ ಆಗಿರುತ್ತೆ. ಅದನ್ನು ಕ್ಲಿಯರ್ ಮಾಡಿದ ಮತ್ತೆ ನೀರು ವಾಪಸ್ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಫಿಕ್ಸ್ ಮಾಡೋ ಸಮಯದಲ್ಲಿ ಸ್ಲ್ಯಾಂಟಾಗಿ ಫಿಕ್ಸ್ ಮಾಡಿ. ಪೈಪ್ ಹೋಗ್ಬಿಟ್ಟು ಸ್ಟ್ರೇಟಾಗಿ ಹೋಗಿದ್ರೆ ನಾಳೆ ದಿನ ಬ್ಲಾಕ್ ಆಯ್ತಪ್ಪ, ನೀವು ಈ ಕಡೆ ಪೈಪ್ ಬಿಚ್ಚಿದ್ರಿ ಅಂದರೆ ನೀರು ವಾಪಸ್ ಬರುತ್ತೆ, ಎಲ್ಲ ನಿಮ್ಮ ಈ ವಾಶ್ ಬೇಸಿನ್ ಕೆಳಗಡೆ ಬೀಳುತ್ತೆ. ಸ್ವಲ್ಪ ಸ್ಲ್ಯಾಂಟ್ ಮಾಡಿ, ಕ್ರಾಸ್ ಮಾಡಿ. ಸೊ ಪೈಪು ಈ ಥರ ಹೋಗಿ ಕನೆಕ್ಟ್ ಆಗಲಿ, ಸ್ವಲ್ಪ ಪೈಪ್ ಈ ಥರ ಹೋಗಿರಲಿ, ಈಗ ಹೋಗಿ ಅಲ್ಲಿಂದ ಈ ಕಡೆ ತೊಗೊಂಡೋಗಿರಿ. ಸೊ ಆವಾಗ ನಾಳೆ ದಿನ ಇದರ ಪೈಪ್ ಬಿಚ್ಚಿದ್ರೂ ಕೂಡ ನೀರು ಬರೋದಿಲ್ಲ, ಅಷ್ಟು ಈಸಿಯಾಗಿ ಬರೋದಿಲ್ಲ, ಹೋಗುತ್ತೆ. ಗೊತ್ತಾಯ್ತಲ್ವ? ಸೊ ಆದ್ದರಿಂದ ಈ ರೀತಿ ಮಾಡಿಕೊಂಡ್ರೂ ಕೂಡ ಒಂದು ಒಳ್ಳೆ ಈ ನಮ್ಮ ವಾಶ್ ಬೇಸಿನ್ ಏರಿಯಾವನ್ನು ನೀವು ಯೂಸ್ ಮಾಡ್ಕೋಬೋದು, ಯುಟಿಲೈಸ್ ಮಾಡ್ಕೋಬೋದು. ಸಾಮಾನು ಇಟ್ಕೊತೀರಾ, ಏನೇನು ಇಟ್ಕೊತೀರಾ, ಅವೆಲ್ಲವನ್ನು ಕೂಡ ಅಲ್ಲಿ ಈಸಿಯಾಗಿ ಇಟ್ಕೋಬೋದು ವೀಕ್ಷಕರೇ. ಗೊತ್ತಾಯ್ತಲ್ಲ? ಇದು 13 ಪಾಯಿಂಟ್ಗಳು. ನನ್ನ ಹತ್ರ ಈ ರೀತಿ ಇನ್ನು 13,000 ಪಾಯಿಂಟ್ ಇದೆ. ಸೊ ನಿಮಗೆ ಬೇಕು ಅಂತಂತಂದರೆ ದಯವಿಟ್ಟು ವಿಡಿಯೋಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಬಂದರೆ ನಾನು ಮಾಡೇ ಮಾಡ್ತೀನಲ್ವ. ಸೊ ದಯವಿಟ್ಟು ಶೇರ್ ಮಾಡಿ ವೀಕ್ಷಕರೇ. ಎಷ್ಟಾಯಿತು ಅಷ್ಟು ಶೇರ್ ಮಾಡಬೇಕು ನೀವು. ಎಷ್ಟು ಫ್ಯಾಮಿಲಿ ಗ್ರೂಪ್ಸ್ ಇರುತ್ತೆ ಅದ್ರ ಜೊತೆ ಶೇರ್ ಮಾಡಿ, ಮಲ್ಟಿಪಲ್ ಇನ್ನೊಂದು ಸತಿ ಶೇರ್ ಮಾಡಿ, ನಾಳೆ ಶೇರ್ ಮಾಡಿ, ನಾಡ್ದು ಶೇರ್ ಮಾಡಿ. ಸೊ ಶೇರ್ ಮಾಡಿದಷ್ಟು ನನಗೆ ಖುಷಿ ಆಗುತ್ತೆ. ಸೊ ನಾನು ನಿಮಗೆ ಇಂಥ ಒಳ್ಳೊಳ್ಳೆ ಪಾಯಿಂಟ್ಗಳು ಇನ್ನೂವರೆಗೆ ನೀವು ಕೇಳಿರಬಾರ್ದು, ಯಾರಿಗೂ ಗೊತ್ತಿರಬಾರ್ದು, ಆ ಥರ ಪಾಯಿಂಟ್ಸ್ಗಳನ್ನು ತೊಗೊಂಬರ್ತೀನಿ. ಜೊತೆಯಲ್ಲಿ ಕಾಂಟ್ರಾಕ್ಟರ್ಗಳಿಂದ ಏನೇನು ಮಿಸ್ಲೀಡ್ ಆಗ್ತೀರಾ ನೀವು, ಮೋಸಗಳು ಉಂಟಾಗುತ್ತೆ, ಫ್ರಾಡ್ ಉಂಟಾಗುತ್ತೆ, ಅದ್ರ ಬಗ್ಗೆಯೂ ಕೂಡ ರೆಗ್ಯುಲರ್ ವೀಡಿಯೋಸ್ಗಳನ್ನು ತೊಗೊಂಬರ್ತೀನಿ. ಸೊ ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗನ ಬೆಳೆಸಬೇಕು. ನಮಸ್ಕಾರ.